ಶ್ರೀ ಗುರುಭ್ಯೋ ನಮಃ. ನಾವು ಕೃಷ್ಣಾವತಾರದ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ಭಗವಂತ ಕೃಷ್ಣನಾಗಿ ಅವತರಿಸಲಿಕ್ಕೆ ಎಲ್ಲ ದೇವತೆಗಳು ಕ್ಷೀರಸಾಗರದ ಮಧ್ಯದಲ್ಲಿ ಮಲಗಿರುವಂತಹ ಆ ನಾರಾಯಣನ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಅಲ್ಲಿಂದ ಭಗವಂತ ತಾನು ಎದ್ದು, ಆ ಶೇಷಶಾಹಿಯಾಗಿದ್ದಂತಹ ಭಗವಂತ ತಾನು ಎದ್ದು ಮೇರು ಪರ್ವತದಲ್ಲಿ ಹೋಗಿ ಚತುರ್ಮುಖನ ಮಾತುಗಳನ್ನೆಲ್ಲ ಆಲಿಸಿದ ಭಗವಂತ. ಆನಂತರ ಚತುರ್ಮುಖ ಭಗವಂತ ನೀನು ಕೃಷ್ಣನಾಗಿ ಎಲ್ಲಿ ಅವತರಿಸಿ ಬರಬೇಕು, ಯಾರೆಲ್ಲ ಅವತರಿಸಿ ಬರಬೇಕು, ಯಾಕೆ ಅವತರಿಸಿ ಬರಬೇಕು, ಎಲ್ಲ ಕಾರಣಗಳನ್ನು ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡ. ಆ ಎಲ್ಲ ಪ್ರಾರ್ಥನೆಗಳನ್ನು ಭಗವಂತ ಮನ್ನಿಸಿ, ಆಯಿತು ನಾನು ಕೃಷ್ಣನಾಗಿ ಅವತಾರ ಮಾಡಿ ಬರ್ತೇನೆ, ಮಧುರಾ ಪಟ್ಟಣದಲ್ಲಿ ಬರ್ತೇನೆ, ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿ ಬರ್ತೇನೆ, ಯಶೋಧ ನಂದಗೋಪರ ಮಗನಾಗಿ ಪ್ರಸಿದ್ಧನಾಗ್ತೇನೆ. ಈ ರೀತಿಯೆಲ್ಲ ತಾನು ಆಶ್ವಾಸನೆಯನ್ನು ಭಗವಂತ ದೇವತೆಗಳಿಗೆ ಕೊಟ್ಟ. ಅಷ್ಟು ಮಾತ್ರ ಅಲ್ಲ, ಅದರಿಂದಾಗಿ ನೀವೆಲ್ಲರೂ ಕೂಡ ಭೂಮಿಯಲ್ಲಿ ಅವತಾರ ಮಾಡಿ ಅಂತ ಹೇಳಿ ಭಗವಂತ ಚತುರ್ಮುಖನಿಗೆ ತಾನೇ ಹೇಳಿದ. ಚತುರ್ಮುಖ ಬ್ರಹ್ಮದೇವರು ಅದನ್ನೇ ಎಲ್ಲ ದೇವತೆಗಳಿಗೆ ತಾವೇ ಹೇಳ್ತಾರೆ. ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷ ಪರಃ ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯಃ. ಭಗವಂತ ವಸುದೇವನ ಮನೆಯಲ್ಲಿ ಅಥವಾ ವಸುದೇವನ ಪತ್ನಿಯಲ್ಲಿ ತಾನು ಸಾಕ್ಷಾತ್ತಾಗಿ ಅವತಾರ ಮಾಡಿ ಬರ್ತಾನೆ. ನೋಡಿ, ಇದು ಸಾಕ್ಷಾತ್ತಾಗಿ. ಸಾಕ್ಷಾತ್ ಅಂತ ಹೇಳಿದರೆ ಭಗವಂತ ಕೆಲವೊಮ್ಮೆ ತಾನು ಸಾಕ್ಷಾತ್ತಾಗಿ ಬರ್ತಾನೆ, ಕೆಲವೊಮ್ಮೆ ಸಾಕ್ಷಾತ್ತಾಗಿ ಅಲ್ಲ, ಮತ್ತು ಯಾರೆಲ್ಲೋ ಆವೇಶವಾಗಿ ಬರ್ತಾನೆ. ಇವಾಗ ಉದಾಹರಣೆಗೆ ಬಲರಾಮ ಬಂದ ಹಾಗೆ, ಬಲರಾಮ ಭಗವಂತನ ನಾರಾಯಣನ ಸಾಕ್ಷಾತ್ ಅವತಾರ ಅಲ್ಲ, ಆವೇಶ ಅವತಾರ. ಆವೇಶ ಅವತಾರ ಅಂತ ಹೇಳಿದರೆ ಕೆಲವೊಮ್ಮೆ ಭಗವಂತ ಅವನೊಳಗೆ ಬಂದು ಕೂತ್ಕೊಳ್ತಾನೆ. ಆಗ ಆ ಬಲರಾಮನಿಗೆ ಒಂದು ವಿಶಿಷ್ಟವಾದ ಶ್ರೇಷ್ಠವಾದ ಬಲ ಬರ್ತದೆ. ಯಾವಾಗ ಭಗವಂತ ತಾನು ಅವನೊಳಗಿಂದ ಹೋಗ್ತಾನೆ, ಆವಾಗ ಮಾಮೂಲಾಗಿ ಶೇಷ ಇದ್ದ ಯಾವ ರೀತಿ ಇರ್ತಾನೆ ಆ ರೀತಿ ಬಲರಾಮ ಇರ್ತಾನೆ. ಹೀಗೆ ಇದು ಆವೇಶ ಅವತಾರ. ಕೆಲವೊಮ್ಮೆ ಅಂಶ ಅವತಾರ ಭಗವಂತ ಅಂದರೆ ಕೆಲವರಲ್ಲಿ ಒಂದು ತನ್ನ ಸನ್ನಿಧಾನವನ್ನಿಟ್ಟಿರ್ತಾನಷ್ಟೇ. ಅಂಥ ರಾಜರುಗಳ ಕೆಲವರಿದ್ದರು, ಪೃಥ್ವಿರಾಜ ಮುಂತಾದವರೆಲ್ಲ. ಇವರೇನೆಂದರೆ ಭಗವಂತನ ಅಂಶ, ಅಂದರೆ ಭಗವಂತವರಲ್ಲಿ ಯಾವತ್ತೂ ಸನ್ನಿಹಿತನಾಗಿರ್ತಾ ಇದ್ದ, ಸಾಕ್ಷಾತ್ ದೇವರೇ ಬಂದದ್ದಲ್ಲ. ಇಲ್ಲಿ ಹಾಗಲ್ಲ, ಕೃಷ್ಣನಾಗಿ ಅವತಾರ ಮಾಡಿ ಬರ್ತಾ ಇರುವುದು ಸಾಕ್ಷಾತ್ ದೇವರೇ. ಈ ರೀತಿ ಯಾರ ಒಳಗೂ ಕೂತು ಬರುವುದಲ್ಲ, ಅಥವಾ ಯಾರೊಳಗೂ ಆಗಾಗ ಬಂದು ಹೋಗ್ತಾ ಇರುವುದೂ ಅಲ್ಲ, ಸಾಕ್ಷಾತ್ತಾಗಿ ದೇವರು ಬರುವಂಥದ್ದು. ಎಲ್ಲಿ ಅಂತ ಹೇಳಿದರೆ ವಸುದೇವನ ಮನೆಯಲ್ಲಿ. ಯಾರವನು ನಾರಾಯಣ, ಸಾಕ್ಷಾತ್ ನಾರಾಯಣ, ಅದನ್ನು ಹೇಳ್ತಾರೆ ಚತುರ್ಮುಖ ಬ್ರಹ್ಮದೇವರು. ಭಗವಾನ್ ಪುರುಷ ಪರಹ ಅಂತ ಹೇಳಿದರೆ ಪರಪುರುಷ, ಪರಮಪುರುಷ ಅವನು ಭಗವಂತ. ಉಳಿದ ಇಡೀ ಜಗತ್ತನ್ನು ಮೀರಿ ನಿಂತವನು. ಯಾಕಂದರೆ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಕ್ಷರಪುರುಷ, ಆದರೆ ಲಕ್ಷ್ಮಿ ಅಕ್ಷರ ಪುರುಷಳು ಅಂತ ಕರೆಯಲ್ಪಟ್ಟರೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಇವರೆಲ್ಲರನ್ನೇ ಮೀರಿ ನಿಂತಹ ಪರಮಪುರುಷ ಭಗವಂತ. ಅವನ ಅವತಾರ ಮಾಡಿ ಬರ್ತಾನೆ. ಅದಕ್ಕಾಗಿ ಎಲ್ಲ ದೇವತೆಗಳು ಅವತಾರ ಮಾಡಿ ಬನ್ನಿ, ವಿಶೇಷವಾಗಿ ಸಂಭವಂತು ಸುರಸ್ತ್ರೀಯ ಅಂತ ಭಗವಂತ ಹೇಳ್ತಾನೆ. ಅಂದರೆ ದೇವತಾ ಸ್ತ್ರೀಯರು ಭೂಮಿಯಲ್ಲಿ ಅವತಾರ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಕೃಷ್ಣಾವತಾರದಲ್ಲಿ ವಿಶೇಷವಾಗಿ ದೇವರು ಗಮನ ಹರಿಸಿದ್ದು ಸ್ತ್ರೀಯರ ಬಗ್ಗೆ, ಸ್ತ್ರೀಯರ ಉದ್ಧಾರದ ಬಗ್ಗೆ. ಅದಕ್ಕಾಗಿ ಇವತ್ತಿಗೂ ಕೂಡ ಸ್ತ್ರೀಯರಿಗೆ ಈ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಂತ್ರ ಅಂದರೆ ಕೃಷ್ಣ ಮಂತ್ರ. ಕಾರಣ ಏನು ಅಂತ ಹೇಳಿದರೆ ಭಗವಂತ ತಾನು ಬಂದದ್ದೇ ಭೂಮಿಯ ಭಾರ ಕಡಿಮೆ ಮಾಡಲಿಕ್ಕೆ. ಭೂದೇವಿಯೇ ಸ್ತ್ರೀ. ಅಷ್ಟು ಮಾತ್ರ ಅಲ್ಲ, ಉಳಿದ ಯಾರು ಗೋಪಿಕಾ ಸ್ತ್ರೀಯರಿರಬಹುದು, ಕೃಷ್ಣನ ಪತ್ನಿಯರಿರಬಹುದು, ಯಾರ್ಯಾರು ಎಲ್ಲರೂ ಕೂಡ ದೇವತಾ ಸ್ತ್ರೀಯರು. ಅಂದರೆ ದೇವತಾ ಜಾತಿ, ಉಪಜಾತಿ ಅಥವಾ ಮುಖ್ಯ ಜಾತಿ ದೇವತೆಗಳದ್ದು. ದೇವತೆಗಳು, ಗಂಧರ್ವರು, ಯಕ್ಷರು, ಕಿನ್ನರರು, ಈ ರೀತಿ ನಾನಾ ಅಪ್ಸರೆಯರು, ಈ ಎಲ್ಲ ಸ್ತ್ರೀಯರು ಇಲ್ಲಿ ತಾವು ಅವತಾರ ಮಾಡಿ ಬಂದರು, ಹುಟ್ಟಿ ಬಂದರು. ಯಾಕಂದರೆ ಭಗವಂತನ ಸೇವೆಗೋಸ್ಕರ. ವಾಸುದೇವ ಕಲಾನಂತ ಸಹಸ್ರವದನ ಸ್ವರಾಟ್ ಅಗ್ರತೋ ಭವಿತಾ ದೇವೋ ಹರೇ ಪ್ರಿಯ ಚಿಕೀರ್ಷಯ. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಭಗವಂತನ ಹಾಸಿಗೆ ಆಗಿರುವಂತಹ ಶೇಷ ತಾನು ಅವತಾರ ಮಾಡಿ ಬರ್ತಾನೆ ಬಲರಾಮನಾಗಿ. ವಿಶೇಷವಾಗಿ ಭಗವಂತನ ಆವೇಶದಿಂದ ಕೂಡಿದವನಾಗಿ, ಭಗವಂತನಿಗಿಂತ ಮುಂಚಿತವಾಗಿ, ದೇವರಿಗಿಂತ ಮುಂಚಿತವಾಗಿ ಅವನ ಅವತಾರ ಮಾಡಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಗವಂತನ ಪತ್ನಿ ನಾರಾಯಣನ ಪತ್ನಿಯಾಗಿರುವಂತಹ ಲಕ್ಷ್ಮಿ ತಾನು ಯೋಗಮಾಯಾ ಭಗವತಿ ಯಯಾ ಸಮ್ಮೋಹಿತಂ ಜಗತ್ ಅಧಿಷ್ಠ ಪ್ರಭುಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ ಅಂತ ಆ ಲಕ್ಷ್ಮಿಯದ್ದು 3 ರೂಪ, ಶ್ರೀ ಭೂ ದುರ್ಗಾ ಅಂತ.
ಅದರಲ್ಲಿ ಆ ದುರ್ಗಾರೂಪ ದೇವಿಯಾದ ಆ ಲಕ್ಷ್ಮಿಯ ದುರ್ಗಾರೂಪ ಇಲ್ಲಿ ಅವತಾರ ಮಾಡಿ ಬರಲಿಕ್ಕಿದೆ. ಕೃಷ್ಣನ ಸಹೋದರಿಯಾಗಿ ಅವಳು ಅವತಾರ ಮಾಡಲಿಕ್ಕಿದ್ದಾಳೆ. ಯೋಗಮಾಯ ಅಂತ ಅವಳನ್ನು ಕರೀತಾರೆ. ಅವಳಿ ಯಾಕೋಸ್ಕರ ಅಂದರೆ ಜಗತ್ತನ್ನು ಮೋಹಗೊಳಿಸ್ಲಿಕ್ಕೋಸ್ಕರ ಅವಳು ಅವತಾರ ಮಾಡಿ ಬರ್ತಾಳೆ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ತಾವು ಹೇಳಿದರು. ಇತ್ಯಾದಿಶ್ಯಾಮರಗಣಾನ್ ಪ್ರಜಾಪತಿಪತಿರ್ವಿಭು ಆಶ್ವಾಸ್ಯ ಚ ಮಹೀಂ ಗೀರ್ಭಿ ಸ್ವಧಾಮ ಪರಮಂ ವ್ಯಯೋ. ಈ ರೀತಿ ತಾನು ಎಲ್ಲ ದೇವತೆಗಳಿಗೆ ದೇವತಾಸ್ತ್ರೀಯರಿಗೆ ಹೇಳಿ ಭೂಮಿಗೆ ಆಶ್ವಾಸನೆಯನ್ನು ಕೊಟ್ಟು, ನೋಡು ಭೂದೇವಿ, ನೀನು ಹೆದರಬೇಡ, ಭಗವಂತ ಅವತಾರ ಮಾಡಿ ಬರ್ತಾನೆ, ನಿನ್ನ ಭಾರವನ್ನು ಕಡಿಮೆ ಮಾಡ್ತಾನೆ, ನಿನ್ನ ದುಃಖವನ್ನು ತಾನು ಪರಿಹಾರ ಮಾಡ್ತಾನೆ, ನಿನಗೆ ಸಂತೋಷವನ್ನು ತಂದು ಕೊಡ್ತಾನೆ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ಹೊರಟೋದರು. ಆಮೇಲೆ ಭೂಮಿಯಲ್ಲಿ ಏನು ನಡೆಯಿತು ಅದನ್ನು ತಿಳಿಸ್ಕೊಂಡು ಬರ್ತಾರೆ. ಈ ಮಧುರಾ ಪಟ್ಟಣ ಎಲ್ಲ ಯಾದವರ ಕೇಂದ್ರ ಸ್ಥಳ, ಅದು ಯಾದವ ವಂಶದವರ ಕೇಂದ್ರ ಸ್ಥಳ. ಅಲ್ಲಿ ಶೂರಸೇನ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಶೂರಸೇನೋ ಯದುಪತಿ ಮಧುರಾ ಮಾವಸನ್ ಪುರೀಂ ಮಾಥುರಾನ್ ಶೂರಸೇನಾಶ್ಚ ವಿಷಯಾನ್ ಬುಭುಜೇ ಸ್ವರಾಟ್ ಅಂತ. ವಾಸ್ತವಿಕವಾಗಿ ಅಲ್ಲಿ ಎರಡು ಮಂಡಲಗಳು, ಒಂದು ಶೂರಸೇನ ಮಂಡಲ, ಇನ್ನೊಂದು ಮಥುರಾ ಮಂಡಲ ಅಂತ. ಎರಡನ್ನೂ ಇವನು ರಾಜನಾಗಿ ಆಳ್ತಾ ಇದ್ದಾನಂತೆ. ಶೂರಸೇನ ತಾನು ಆಳ್ತಾ ಇದ್ದಾನಂತೆ. ಈ ಶೂರಸೇನನ ಮಗನೇ ವಸುದೇವ. ಅವನಿಗೆ ಇನ್ನೊಂದು ಹೆಸರು ಆನಕದುಂದುಭಿ ಅಂತ. ಯಾಕೆ ದುಂದುಭಿ ಆನಕದುಂದುಭಿ ಅಂದರೆ ನಗಾರಿ, ಇವನಿಗೆ ನಗಾರಿ ಅಂತ ಹೆಸರು. ಯಾಕೆ ನಗಾರಿ ಅಂತ ಇವನಿಗೆ ಹೆಸರು ಅಂದರೆ, ಇವನು ಯಾವಾಗ ಹುಟ್ಟಿದ, ವಸುದೇವ ಹುಟ್ಟಿದ ಕೂಡಲೇ ದೇವನಗಾರಿ ಮೊಳಗಿತಂತೆ, ದೇವತೆಗಳ ನಗಾರಿ ಮೊಳಗಿತಂತೆ. ಯಾಕೋಸ್ಕರ ಅಂತ ಹೇಳಿದರೆ ದೇವರನ್ನು ಪಡೆಯುವಂತಹ ಬರ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರ ಅಂದರೆ ನೋಡಿ, ದೇವರನ್ನು ಇವನು ತನ್ನ ಮಗನಾಗಿ ಪಡಿತಾನೆ ಅನ್ನುವುದೇ ಇವನಿಗೊಂದು ದೊಡ್ಡ ಸ್ಥಿಕೆ. ಅದಕ್ಕೋಸ್ಕರ ಇವನು ಹುಟ್ಟಿದಾಗಲೇ ನಗಾರಿ ಮೊಳಗಿತ್ತು. ಅದಕ್ಕೆ ಇವನಿಗೆ ಹೆಸರು ಆನಕದುಂದುಬಿ ಅಂತ ಹೆಸರಿಟ್ಟಿದ್ದಾರೆ. ಅಂತಹ ವಸುದೇವ ತಾನು ವಿವಾಹ ಮಾಡಿಕೊಂಡಿದ್ದಾನಂತೆ. ಮಾಡಿಕೊಳ್ತಾ ಇದ್ದಾನೆ ಯಾರನ್ನು? ದೇವಕಿಯನ್ನು. ಈ ದೇವಕಿ ಯಾರು? ಯದುಕುಲದಲ್ಲೇ ಇನ್ನೊಂದು ಕವಲು, ಯಾದವ ಕುಲದಲ್ಲೇ. ಯಾರು ಅಂದರೆ ಆಹುಕ ಅಂತ ಒಬ್ಬ ರಾಜ, ಆಹುಕ ಅಂತ. ಈ ಆಹುಕನಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬ ದೇವಕ ಅಂತ, ಇನ್ನೊಬ್ಬ ಉಗ್ರಸೇನ ಅಂತ. ವಾಸ್ತವಿಕವಾಗಿ ಈ ಉಗ್ರಸೇನ ದೇವಕ ಇಬ್ಬರೂ ಕೂಡ ಸಾಮಾನ್ಯ ಮನುಷ್ಯರನ್ನಲ್ಲ. ಉಗ್ರಸೇನ ಒಬ್ಬ ದೇವತೆಗಳ ಗಾಯಕ, ಅವನ ಗಂಧರ್ವ. ದೇವತೆಗಳ ಗಾಯಕ ಅಂದರೆ ಗಂಧರ್ವ. ಆ ಉಗ್ರಸೇನ ತಾನು ಗಾಯಕನಾಗಿದ್ದವನು ಇಲ್ಲಿ ತಾನು ಅವತಾರ ಮಾಡಿ ಬಂದಿದ್ದಾನೆ, ಹುಟ್ಟಿ ಬಂದಿದ್ದಾನೆ. ಯಾಕಂದರೆ ದೇವರ ಸೇವೆಗೋಸ್ಕರ, ಕೃಷ್ಣನ ಸೇವೆ ಮಾಡಬೇಕು ಅಂತ. ನೋಡಿ, ದೇವತೆಗಳಿಗೂ ಕೂಡ ದೇವರ ಸೇವೆ ಸಿಗೋದು ಕಷ್ಟ. ಅದಕ್ಕಾಗಿ ಭೂಮಿಗೆ ತಾರ ಅವತಾರ ಮಾಡಿ ಬರ್ತಾರೆ. ಯಾಕಂದರೆ ಇಷ್ಟು ಸನಿಹದಲ್ಲಿ, ಇಷ್ಟು ಹತ್ತಿರದಲ್ಲಿ ದೇವರ ಸೇವೆ ಮಾಡಲಿಕ್ಕೆ ಅವರಿಗೂ ಸಿಗೋಲ್ಲ. ಅದಕ್ಕೋಸ್ಕರ ಉಗ್ರಸೇನ ಬಂದಿದ್ದಾನೆ. ಅವನ ತಮ್ಮ ದೇವಕ. ಇವನು ಒಬ್ಬ ಗಂಧರ್ವ ಮುನಿಯಂತೆ, ಅಂದರೆ ಗಂಧರ್ವ ಜಾತಿಯಲ್ಲಿ ಬಂದ ಮುನಿ ಇವನು. ಇವನ ಹೆಸರು, ಮೂಲ ಹೆಸರು ದೇವಕ ಅಂತಾನೆ. ಈ ದೇವಕನ ಮಗಳೇ ದೇವಕಿ. ಉಗ್ರಸೇನನ ಮಗ ಕಂಸ. ಅದರಿಂದಾಗಿ ಕಂಸನಿಗೆ ದೇವಕಿ ಸಹೋದರಿ ಆಗ್ತಾಳೆ, ತಂಗಿ ಆಗ್ತಾಳೆ. ಅಂತ ಹೇಳಿದ್ರೆ ಕಂಸನ ಚಿಕ್ಕಪ್ಪನ ಮಗಳು. ಆದರೆ ಇಲ್ಲಿ ಇನ್ನೊಂದು ಸಂಬಂಧ ಇದೆ. ಈ ಆಹುಕ ಏನಿದ್ದಾನೆ, ಅಂದರೆ ಆಹುಕ ಅಂತ ಹೇಳಿದ್ರೆ ದೇವಕಿಯ ಅಜ್ಜ, ಅವನಿಗೆ ಹೆಣ್ಮಕ್ಳಿರಲಿಲ್ಲ. ಅದಕ್ಕೋಸ್ಕರ ತಾನೇನು ಮಾಡಿದ ಅಂತೇಳಿದರೆ, ತನ್ನ ಮಗನ ಮಗಳನ್ನು, ಅಂದರೆ ಆಹುಕನ ಮಗ ದೇವಕ, ದೇವಕನ ಮಗ ದೇವಕಿ, ಆ ದೇವಕಿಯನ್ನು ತನ್ನ ಮಗಳನ್ನಾಗಿ ಮಾಡಿಕೊಂಡ, ಅಂದರೆ ಮೊಮ್ಮಗಳನ್ನು ಮಗಳನ್ನಾಗಿ ಮಾಡಿಕೊಂಡ. ಅದರಿಂದಾಗಿ ಇವಳು, ಈ ದೇವಕಿ ಕಂಸನಿಗೆ ಸಹೋದರಿಯೂ ಹೌದು, ತಂಗಿಯೂ ಹೌದು, ಮತ್ತು ಸೋದರತ್ತೆಯೂ ಹೌದು ಇವಳು. ಯಾಕಂತ ಹೇಳಿದರೆ ಆಹುಕ ತನ್ನ ಮಗಳನ್ನಾಗಿ ಮಾಡಿಕೊಂಡಿದ್ರೆ, ಹಾಗೆ ಸೋದರತ್ತೆ ಹೌದು. ಯಾಕೆ ಇದನ್ನು ಹೇಳ್ತಾರೆ ಅಂದರೆ, ಪುರಾಣಗಳಲ್ಲಿ ಕೆಲವು ಕಡೆ ಆ ರೀತಿ ಬರ್ತದೆ. ಸೋದರತ್ತೆ, ಕಂಸನ ಸೋದರತ್ತೆ ದೇವಕಿಯಿಂದ ಬರ್ತದೆ, ಕೆಲವು ಕಡೆ ತಂಗಿಯಿಂದ ಬರ್ತದೆ. ಅದು ಯಾಕಂತ ಹೇಳಿದ್ರೆ ಈ ರೀತಿ ಎರಡು ರೀತಿ ಸಂಬಂಧ ಇರುವುದರಿಂದಾಗಿ. ಕಂಸನಿಗೆ ದೇವಕಿಯ ಮೇಲೆ ಭಾರಿ ಪ್ರೀತಿ, ಬಹಳ ಪ್ರೀತಿ ದೇವಕಿಯ ಮೇಲೆ. ದೇವಕಿಯೊಟ್ಟಿಗೆ ಇನ್ನೂ ಅನೇಕ ಸಹೋದರಿಯರಿದ್ದರು. ಅವರೆಲ್ಲರೂ ವಸುದೇವ ಮದುವೆ ಆಗಿದ್ದ. ಅದರಲ್ಲಿ ಇದು ಮೊದಲನೇ ಮದುವೆ. ಆ ಮೊದಲನೇ ಮದುವೆ ಮಧುರಾಪಟ್ಟಣದಲ್ಲೇ ನಡೆದಿದೆಯಂತೆ. ಮಧುರಾಪಟ್ಟಣ ಅದು ಎಂಥದ್ದು ಅಂತ ಹೇಳಿದರೆ, ರಾಜಧಾನಿ ತತಸ್ಸಾಭೂತ್ ಸರ್ವಯಾದವ ಭೂಭುಜಾಂ ಮಧುರಾ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತೋ ಹರಿಹಿ. ಆ ಮಧುರಾಪಟ್ಟಣದಲ್ಲಿ ಅಥವಾ ಮಥುರಾಪಟ್ಟಣದಲ್ಲಿ ದೇವರು ಯಾವತ್ತೂ ಸನ್ನಿಹಿತನಾಗಿದ್ದಂತೆ.
ವಿಷ್ಣುವಿನ ಸನ್ನಿಧಾನ ಯಾವತ್ತೂ ಇತ್ತಂತೆ ಅಲ್ಲಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ಹೆಚ್ಚು ಭಗವದ್ಭಕ್ತರೇ ಇದ್ದದ್ದು. ಯಾವತ್ತೂ ದೇವರು ಎಲ್ಲಿರ್ತಾನೆ ಅಂತ ಹೇಳಿದರೆ ದೇವರ ಭಕ್ತರು ಎಲ್ಲಿರ್ತಾರೋ ಅಲ್ಲಿ ದೇವರಿರ್ತಾನೆ. ಯಾಕಂದರೆ ಯಾದವರೆಲ್ಲರೂ ಕೂಡ ಕೃಷ್ಣನ ಭಕ್ತರವರು. ಆದರೆ ಕೃಷ್ಣ ಏನು ಅವತಾರವೇ ಮಾಡಿಲ್ವಲ್ಲ, ಕೃಷ್ಣನ ಭಕ್ತರೇ ಆಗಂತ ಹೇಳಿದರೆ ಕೃಷ್ಣ ಅಲ್ಲದಿದ್ದರೆ ಕೃಷ್ಣನ ಮೂಲ ರೂಪ ನಾರಾಯಣನ ಭಕ್ತರವರು. ಎಲ್ಲರೂ ವೈಷ್ಣವರು, ವಿಷ್ಣುವಿನ ಭಕ್ತರವರು ಯಾದವರು. ಅದಕ್ಕಾಗಿಯೇ ಭಗವಂತ ಅಲ್ಲಿ ಅವತಾರ ಮಾಡಿ ಬಂದದ್ದು, ಮಧುರಾ ಪಟ್ಟಣದಲ್ಲಿ ತಾನು ಅವತಾರ ಮಾಡಿ ಬಂದದ್ದು. ತಸ್ಯಾಂ ತು ಕರ್ಹಿಚಿಚ್ಛೌರಿರ್ವಸುದೇವ ಕೃತೋದ್ವಹ ದೇವಕ್ಯಾ ಭಾರ್ಯಯ ಸಾರ್ಧಂ ಪ್ರಯಾಣೇ ರಥಮಾರುಹತು. ಇಲ್ಲಿ ದೈವ ಇಚ್ಛೆಯಂತೆ ವಸುದೇವನಿಗೂ ದೇವಕಿಗೂ ವಿವಾಹವಾಗಿದೆ. ನಾವು ಹಿಂದೆಯೇ ಕೇಳಿದಾಗೆ ವಸುದೇವ ಅಂತ ಹೇಳಿದರೆ ಕಶ್ಯಪ, ದೇವಕಿ ಅಂತ ಹೇಳಿದರೆ ಅದಿತಿ. ಕಶ್ಯಪ ಅದಿತಿಯರಿಗೆ ಇಲ್ಲಿ ಮನುಷ್ಯರಾಗಿ ತಾವು ಹುಟ್ಟಿ ಬಂದಿದ್ದಾರೆ, ಅವರಿಗೆ ವಿವಾಹವಾಗಿದೆ. ವಿವಾಹವಾಗಿ ಆ ವಿವಾಹದ ಮೆರವಣಿಗೆ ಸಾಗುತ್ತಾ ಇದೆ. ರಥದಲ್ಲಿ ಕುಳಿದು ಹೋಗ್ತಾ ಇದ್ದಾರೆ. ಪ್ರಯಾಣೇ ರಥಮಾರುಹತು, ವಸುದೇವ ದೇವಕಿಯರು ಕುಳಿತಿದ್ದಾರಂದು. ಈ ರಥವನ್ನು ತಗೊಂಡು ಹೋಗ್ತಾ ಇರುವವನು ಕಂಸನೇ. ಕಂಸ ತಾನೇ ರಥದ ಸಾರಥ್ಯವನ್ನು ಮಾಡ್ತಾ ಇದ್ದಾನಂತೆ, ಕರ್ಕೊಂಡು ಹೋಗ್ತಾ ಇದ್ದಾನೆ ತನ್ನ ತಂಗಿಯನ್ನು ಹಾಗೂ ತಂಗಿಯ ಗಂಡನನ್ನು, ಭಾವನನ್ನು ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಉಗ್ರಸೇನ ಸುತ ಕಂಸಃ ಸ್ವಸುಪ್ರಿಯ ಚಿಕೀರ್ಷಯ ರಶ್ಮೀನ್ ಹಯಾನಾಂ ಜಗೃಹೇ ರೋಕ್ಮ ರಥಶತೈರ್ವೃತಃ. ಯಾಕೋಸ್ಕರ ತಾನು ಕುದುರೆ ಓಡಿಸ್ತಾ ಇದ್ದ ಅಂತೇಳಿದರೆ ಇನ್ನೇನು ಕಾರಣ ಅಲ್ಲ, ಮತ್ತು ತನ್ನ ತಂಗಿಯ ಮೇಲಿರುವ ಪ್ರೀತಿಯಿಂದಾಗಿ ಅವಳಿಗೆ ಖುಷಿಯಾಗಬೇಕು ಅಂತ, ದೇವಕಿಗೆ ಖುಷಿಯಾಗಬೇಕು ಎನ್ನುವ ಉದ್ದೇಶದಿಂದ. ಅರ್ಥಾತ್ ಕಂಸನಿಗೆ ದೇವಕಿ ಮೇಲೆ ಎಷ್ಟು ಪ್ರೀತಿ, ಆ ದೇವಕಿಯ ಪ್ರೀತಿಗೋಸ್ಕರ ತಾನು ದೊಡ್ಡ ರಾಜನ ಮಗನಾಗಿದ್ದರೂ ಕೂಡ, ಒಂದು ರೀತಿಯಿಂದ ಎಲ್ಲ ಆಡಳಿತ ಅವನಲ್ಲಿದ್ದರೂ ಕೂಡ ತಾನು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟು ಪ್ರೀತಿ ಅವಳ ಮೇಲೆ. ಅವನು ಹಿಂದೆ 100 ರಥಗಳು ಹಿಂಬಾಲಿಸ್ಕೊಂಡು ಬರ್ತಾ ಇದೆಯಂತೆ. ಎಂಥ ರಥಗಳು ಅಂದರೆ ಬಂಗಾರದ ರಥಗಳು ಹಿಂದಿನಿಂದ ಹಿಂಬಾಲಿಸ್ಕೊಂಡು ಬರ್ತಾ ಇದೆಯಂತೆ. ಈ ದೇವಕನಾದರೂ ತನ್ನ ಮಗಳ ಮದುವೆ, ಆ ಮದುವೆಗೆ ಎಷ್ಟು ಉಡುಗೊರೆ ಕೊಟ್ಟಿದ್ದಾನೆ ಅಂದರೆ ಅವನಿಗೆ ತನ್ನ ಮಗಳು ಅಂದರೆ ಎಷ್ಟು ಪ್ರೀತಿ ಅಂತ ಹೇಳಿದರೆ ದೇವಕನಿಗೆ ಚತುಶತಂ ಪಾರಿಬರಹಂ ಗಜಾನಾಂ ಹೇಮಮಾಲಿನಾಂ ಅಂತ ಹೇಳ್ತಾರೆ. 400 ಆನೆಗಳನ್ನು ಕೊಟ್ಟಿದ್ದಾನಂತೆ ಉಡುಗೊರೆ. ತನ್ನ ಅಳಿಯನಿಗೆ ಉಡುಗೊರೆಯಾಗಿ 400 ಆನೆಗಳು. ಅದು ಎಂಥ ಆನೆಗಳು ಅಂತ ಹೇಳಿದ್ರೆ ಶ್ರೇಷ್ಠ ಜಾತಿಯ ಆನೆಗಳು. ಅಷ್ಟು ಮಾತ್ರ ಅಲ್ಲ, ಹೇಮಮಾಲಿನಾಂ, ಪ್ರತಿಯೊಂದಕ್ಕೂ ಬಂಗಾರದ ಮಾಲೆ ಅಂತೆ. ಬಂಗಾರದ ಮಾಲೆಯಿಂದ ಅಲಂಕೃತವಾದಂತಹ 400 ಆನೆಗಳು. ಅಷ್ಟು ಮಾತ್ರ ಅಲ್ಲ, ಅಂದರೆ ಆಗಿನ ಕಾಲದಲ್ಲಿ ಈ ಸಂಪತ್ತು ಯಾವ ರೀತಿ ಇತ್ತು ನಮ್ಮ ದೇಶದಲ್ಲಿ ಅಂತ. ಅಶ್ವಾನಾಮಯುತಂ ಸಾರ್ಧಂ, ಕುದುರೆಗಳು ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 15,000 ಕುದುರೆಗಳು ತನ್ನ ಮಗಳಿಗೆ ಬಳುವಳಿ ಉಡುಗೊರೆಯಾಗಿ ಕೊಟ್ಟಿರೋದಂಥದ್ದೇ. 15,000 ಕುದುರೆಗಳು. ಅಷ್ಟು ಮಾತ್ರ ಅಲ್ಲ, ರಥಾನಾಂ ಚ 300. ನಂಬಿಕೆ ಬರುವುದಿಲ್ಲ, ರಥಗಳು ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 1,800 ರಥಗಳು. 1,800, ಈಗಿನ ಕಾಲದಲ್ಲಿ ಹೇಳೋದಾದರೆ ಅಷ್ಟು ಕಾರುಗಳು. ಅಂದರೆ ರಥ ಅಂದರೆ ಕಾರ್, 1,800 ಕಾರು. ಮತ್ತು ಕುದುರೆ ಅಂತ ಹೇಳಿದರೆ ಇವಾಗ ಸಾಮಾನ್ಯ 2 ವೀಲರ್ ಇದ್ದ ಹಾಗೆ 15,000 2 ವೀಲರ್ಸ್. ಇನ್ನು ಆನೆ ಅಂತ ಹೇಳಿದರೆ ಇವತ್ತು ದೊಡ್ಡ ಓಲ್ವೋ ಬಸ್ ಇದ್ದಾಗೆ ನೋಡಿ. ಆ ರೀತಿ ಅಂದರೆ ಇವತ್ತಿನ ಒಂದು ಲೆಕ್ಕಾಚಾರಕ್ಕೆ ನಾವು ಹೋಲಿಸುವಾಗಿದ್ದರೆ ಅಂಥ 400 ಓಲ್ವೋ ಬಸ್ ಕೊಟ್ಟರೆ ಯಾವ ರೀತಿ ಆಗುತ್ತೋ ಆ ರೀತಿ 400 ಆನೆಗಳು. ಅದೇ ರೀತಿ 15 2 ವೀಲರ್ಸ್ ಕೊಟ್ಟರೆ ಯಾವ ರೀತಿ ಆಗುತ್ತೋ. ಅದು ಅಂತಿಂಥ ಕುದುರೆಗಳಲ್ಲ, ಸಿಂಧು ದೇಶದ ಕುದುರೆಗಳು. ಅದು 15,000. ಅದೇ ರೀತಿ ರಥಗಳು ಅದೆಷ್ಟು ಅಂತ ಹೇಳಿದರೆ ಅದೇ 1,800 ರಥಗಳು. ಇಷ್ಟು ಕೊಟ್ಟಿದ್ದಾನಂತೆ. ದಾಸೀನಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತ. ಇಷ್ಟು ಸಾಕಾಗಲಿಲ್ಲ ಅಂಥೇಳಿ ದಾಸಿಯರನ್ನು 200 ದಾಸಿಯರನ್ನು ಕೊಟ್ಟಿದ್ದಾನಂತೆ ಬಳುವಳಿಯಾಗಿ, ಉಡುಗೊರೆಯಾಗಿ. ಯಾಕಂದರೆ ಅವರು ದೇವಕಿ ಹಿಂದೆ ಹೋಗುವವರೇ, ಎಲ್ಲ ದೇವಕಿ ಮನೆಯಲ್ಲೇ ಇರೋರು. ಅವರು ಎಂಥವ್ರು ಅಂತ ಹೇಳಿದರೆ ಎಲ್ಲರೂ ಕೂಡ ಸುಕುಮಾರೀಣಾಂ, ಇನ್ನೂ ಯುವತಿಯರಾದಂತಹ 200 ದಾಸಿಯರು ಅಂತ ಹೇಳಿದ ಕೂಡಲೇ ಯಾರೋ ಕೆಲಸದವ್ರು ಏನೋ ಒಂದು ಬಟ್ಟೆ ಉಡ್ಕೊಂಡು ಹೋಗ್ತಾರೆ ಅಂತಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಅವರೂ ಕೂಡ ಬಂಗಾರದ ಆಭರಣಗಳಿಂದ ಅಲಂಕೃತರಾಗಿದ್ದಾರೆ. ಮದುವೆ ಮನೆಗೆ ಯಾವ ರೀತಿ ಹೋಗ್ತೇವೋ ಆ ರೀತಿ ಅವರ ಅಲಂಕಾರ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ದಾಸಿಯೂ ಕೂಡ, ಅಂದರೆ ಅರಮನೆಯ ದಾಸಿಯೂ ಕೂಡ
ನಮ್ಮಂಥ ಸಾಮಾನ್ಯ ನೋಡಿದರೆ ರಾಣಿಯೊಂದು ಎಣಿಸಬೇಕು. ಆ ರೀತಿ ಅಲಂಕಾರ ಮಾಡಿಕೊಂಡಂತಹ 200 ದಾಸಿಯರು ಅವರನ್ನು ಬಳುಬಳಿ ಹಾಕಿ ಕೊಟ್ಟಿದ್ದಾನಂತೆ. ದುಹಿತ್ರೇ ದೇವಕ ಪ್ರಾದಾತ್ ಯಾನೇ ದುಹಿತೃವತ್ಸಲಃ. ಯಾಕಂದರೆ ತನ್ನ ಮಗಳು ಅಂದ್ರಷ್ಟು ಪ್ರೀತಿ ಅವನಿಗೆ, ದೇವಕಿಗೆ ಅಷ್ಟು ಕೊಟ್ಟಿದ್ದಾನಂತೆ. ಇಷ್ಟಲ್ಲದೆ ಆ ಮೆರವಣಿಗೆ ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಶಂಖಧೂರ್ಯ ಮೃದಂಗಾನಿ ನೇದುರ್ದುಂದುಭಯ ಸಮಂ ಪ್ರಯಾಣ ಪ್ರಕ್ರಮೇ ತಾತ ವರವಧ್ವೋ ಸುಮಂಗಲಂ. ಆ ಮಂಗಳ ಪ್ರಯಾಣದಲ್ಲಿ ವಧುವರರನ್ನು ಕರ್ಕೊಂಡು ಹೋಗಬೇಕಾದ್ರೆ ಎದುರಿನಲ್ಲಿ ಶಂಖ, ತುತ್ತೂರಿ, ಮೃದಂಗ ಮುಂತಾದಂಥ ವಾದ್ಯಗಳು ಎಲ್ಲ ಮೊಳಗುತ್ತಾ ಇದೆಯಂತೆ. ಆ ವಾದ್ಯಗಳ ಸದ್ದಿನಲ್ಲಿ ಇಷ್ಟೆಲ್ಲ ಉಡುಗೊರೆಯೊಂದಿಗೆ ಎಲ್ಲ ಜನಗಳಿಂದ ಕೂಡಿಕೊಂಡು ಹೋಗುತ್ತಾ ಇದ್ದಾನಂತೆ. ಕಂಸ ತಾನೇ ಕುದುರೆ ಹೊಡ್ಕೊಂಡು ಹೋಗುತ್ತಾ ಇದ್ದಾನಂತೆ. ಪಥಿಪ್ರಗ್ರಹಿಣಂ ಕಂಸಂ ಆಭಾಷ್ಯಾಹ ಶರೀರವಾಕ್ ಅಸ್ಯಾಸ್ತ್ವಾಮಷ್ಟಮೋ ಗರ್ಭೋ ಹಂತಾಮ ಯಾಂ ನಯಸೇ ಬುಧ. ಈ ರೀತಿ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಹಗ್ಗ ಹಿಡ್ಕೊಂಡಿದ್ದಾನೆ, ಚಾಟಿ ಹಿಡ್ಕೊಂಡಿದ್ದಾನೆ, ಕುದುರೆಗಳ ಹಗ್ಗ ಹಿಡ್ಕೊಂಡಿದ್ದಾನೆ. ಹೋಗುತ್ತಾ ಇರಬೇಕಾದ್ರೆ ಆಕಾಶದಲ್ಲಿ ಒಂದು ಮಾತು ಕೇಳಿಸ್ತಂತೆ. ಯಾವ ರೀತಿ ಮಾತಿತ್ತು ಅಂತೇಳಿ ಅದರದ್ದು ಸೀದಾ ಕಂಸನ ಕಿವಿಗೆ ಹೊಡಿತದು. ಯಾರೊಂದು ಅದಕ್ಕೆ ಅಶರೀರವಾಣಿ ಅಂತ ಹೇಳೋದು. ಅಶರೀರವಾಣಿ ಅಂದರೆ ಯಾರು ಹೇಳಿದ್ದಂದು ಗೊತ್ತಾಗಲ್ಲ, ಬರೀ ಮಾತು ಮಾತ್ರ ಕೇಳಿತು. ಏ ಮೂರ್ಖ, ಏ ದಡ್ಡ ಶಿಖಾಮಣಿ, ಯಾರ ರಥವನ್ನು ನೀನಿವತ್ತು ಹೊಡ್ಕೊಂಡು ಹೋಗುತ್ತಾ ಇದೆಯೋ ಇವರ 8ನೆಯ ಗರ್ಭ ನಿನ್ನನ್ನು ಕೊಲ್ತದೆ ಅಂತ ಇಷ್ಟೇ ಮಾತು ಹೇಳಿದ್ ನೋಡು. ಏ ದಡ್ಡ, ನೀನು ಯಾರ ಕುದುರೆಯನ್ನು ರಥವನ್ನು ಹೊಡ್ಕೊಂಡು ಹೋಗುತ್ತಾ ಇದೆಯೋ ಅವರ 8ನೆಯ ಮಗು ನಿನ್ನನ್ನು ಕೊಲ್ತದೆ ಅಂತ ಇಷ್ಟು ಕೇಳಿದ್ದೆ ತಡ. ಇತ್ಯುಕ್ತ ಸಖಲ ಪಾಪೋ ಭೋಜಾನಾಂ ಕುಲಪಾಂಸವಃ ಭಗಿನೇ ಹಂತುಮಾರಬ್ಧ ಖಡ್ಗಪಾಣಿಕ್ಕಚೇ ಗ್ರಹೀತಿ. ಇಷ್ಟು ಕೇಳಿದ್ದೇ ತಡ ಕಂಸನ ವ್ಯಕ್ತಿತ್ವವೇ ಬದಲಾಗೋಯಿತು. ಹಿಂದಿನ ಕಂಸನೇ ಬೇರೆ, ಈಗಿನ ಕಂಸನೇ ಬೇರೆ. ಆಗ ಆ ರಥಗಳ ಹಗ್ಗವನ್ನು ಈ ರೀತಿ ಹಿಡ್ಕೊಂಡಿದ್ದಂಥ ಕಂಸ ಕೂಡಲೇ ಅದನ್ನು ಬಿಟ್ಟ. ಮತ್ತು ಹೋದವನೇ ತನ್ನ ತಂಗಿ ಜಡೆಯನ್ನೇ ಹಿಡ್ಕೊಂಡ ಕೈಗೆ. ಕೂಡಲೇ ಅವಳು ಜಡೆ ಹಿಡ್ಕೊಂಡಂತೆ, ಕೂದಲು ಹಿಡ್ಕೊಂಡಂತೆ. ಕೈಯಲ್ಲಿ ಕತ್ತಿ, ಈ ಕಡೆಯಿಂದ ಚಾಟಿ ಹಿಡ್ಕೊಂಡಿದ್ದ ಕುದುರೆ ಹೊಡಿಲಿಕ್ಕೆ. ಚಾಟಿಯನ್ನು ಎಸ್ದ, ಕತ್ತಿಯನ್ನು ಹಿಡ್ಕೊಂಡ. ಕತ್ತಿಯನ್ನು ಹಿಡ್ಕೊಂಡು ಎತ್ತಿ ಹೊಡಿಲಿಕ್ಕೆ ಹೋಗಿದ್ದಾನಂತೆ. ಕೊಂದು ಬಿಡ್ತೇನೆ ದೇವಕಿಯನ್ನು ಅಂತ ಹೇಳಿದರೆ ಎಂಥ ಸ್ವಾರ್ಥಿ ಅಂತ. ತನಗೆ ಸಾವು ಬರುತ್ತೆ ಅಂತ ಹೇಳಿದ್ರೆ ಯಾರನ್ನು ಬೇಕಾದರೂ ಕೊಲ್ಲಿಕ್ಕೆ ಸಿದ್ಧ. ಅಂದರೆ ಒಬ್ಬ ಪಾಪಿ ಆದವನು ಯಾವ ರೀತಿ ಇರುತ್ತೆ ಅದಕ್ಕೆ ಹೇಳ್ತಾರೆ. ಎಷ್ಟೇ ಮರೆಗೆ ಅಂದರೆ ಕಲಹ ಪಾಪಃ. ಇವನು ಎಂಥವ ಅಂದರೆ ಮಹಾದುಷ್ಟ. ಇವನು ಕಂಸ ಸ್ವಾಭಾವಿಕವಾಗಿಯೇ ಮಹಾದುಷ್ಟ. ಅದರಿಂದಾಗಿಯೇ ದುಷ್ಟರ ಅನುಗ್ರಹವೂ ಕೂಡ ನಂಬಲಿಕ್ಕೆ ಬರೋಲ್ಲ ಅಂತ. ಯಾರು ದುಷ್ಟರಿರ್ತಾರೆ, ಕ್ಷಣೇ ರುಷ್ಟಾಹ ಕ್ಷಣೇ ದುಷ್ಟಾಹ ರುಷ್ಟ ತುಷ್ಟ ಕ್ಷಣೇ ಕ್ಷಣೆ ಅಂತ. ಕೆಲವರು ಯಾವ ರೀತಿ ಅಂದರೆ ಕೆಲವು ಸಲ ಭಾರಿ ಖುಷಿಯಲ್ಲಿರ್ತಾರೆ, ಕೆಲವು ಸಲ ಬಹಳ ಸಿಟ್ಟಲ್ಲಿರ್ತಾರೆ. ಈ ರೀತಿ ಯಾವಾಗ ಯಾವ ರೀತಿ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಲ್ಲ. ಇವನಂಥ ಆ ರೀತಿ ಇರುವವನು. ಕಾರಣ ಏನು ಅಂತ ಹೇಳಿದ್ರೆ, ಕಂಸ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಲ್ಲ. ಅವನು ಶರೀರ ಒಂದೇ, ದೇಹ ಒಂದೇ. ಆದರೆ ಈ ದೇಹದೊಳಗೆ ಇವಾಗ ನಮ್ಮ ದೇಹದೊಳಗೆ ನಾನೊಬ್ಬನೇ ಇರುವುದು. ಆದರೆ ಕಂಸನ ದೇಹದಲ್ಲಿ ಆಗಲ್ಲ, ಅಲ್ಲಿಬ್ಬರಿದ್ದಾರೆ. ಒಬ್ಬ ಯಾರು ಅಂತೇಳಿದರೆ ನಾವು ಹಿಂದೆ ನೋಡಿದಾಗೆ ಕಾಲನೇಮಿ ದೈತ್ಯ ಅವನಿದ್ದಾನೆ. ಇನ್ನೊಬ್ಬ ಇದ್ದಾರೆ ಒಳ್ಳೆಯವರು, ಯಾರು ಅಂದರೆ ಭೃಗು ಮಹರ್ಷಿ. ಶಾಪದಿಂದಾಗಿ ಭೃಗು ಮಹರ್ಷಿ ಇವನು ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ. ಇವಾಗ ಈ ದೇಹದ ಮೇಲೆ ಯಾರ ಇನ್ಫ್ಲೂಯೆನ್ಸ್ ಹೆಚ್ಚಾಗತ್ತೆ ಆಗ ಅವನು ವರ್ತಿಸ್ಲಿಕ್ಕೆ ಶುರು ಮಾಡ್ತಾನೆ ಕಂಸ. ಅವನ ದೇಹದ ಒಂದು ಸ್ಪೆಷಾಲಿಟಿ, ಇದಕ್ಕೆ ಏನು ಕರಿತೇವೆ ಅಂತ ಹೇಳಿದ್ರೆ ಜೀವದ್ವಯಾವೇಶ ಅಂತ, ಸ್ಪ್ಲಿಟ್ ಪರ್ಸನಾಲಿಟಿ. ಜೀವದ್ವಯಾವೇಶ ಸ್ಪಷ್ಟ ಇವನಲ್ಲಿ. ಅದಕ್ಕೋಸ್ಕರ ಯಾವಾಗ ಇವನ ದೇಹದಲ್ಲಿ ಭೃಗು ಮಹರ್ಷಿ ಜಾಗೃತವಾಗ್ತಾನೆ ಅವಾಗ ತುಂಬ ಒಳ್ಳೆಯವನಾಗಿ ವರ್ತಿಸ್ತಾನೆ. ಇದೇ ಕಂಸ. ನಿಮಗೆ ನಂಬಲಿಕ್ಕೆ ಬರೋಲ್ಲ. ಕಣ್ಣೀರು ಹಾಕ್ತಾನು, ಕಾಲು ಹಿಡ್ಕೊಳ್ತಾನೆ. ಮುಂದೆ ನಾವು ನೋಡ್ತೇವೆ, ದೇವಕಿ ಕಾಲು ಹಿಡ್ಕೊಳ್ತಾನೆ, ಕಣ್ಣೀರು ಹಾಕ್ತಾನೆ. ತಂಗಿ ನನ್ನನ್ನು ಕ್ಷಮಿಸಿಬಿಡು, ನನ್ನಿಂದ ತಪ್ಪಾಯಿತು ಅಂತ ಕೇಳ್ಕೊಳ್ತಾನೆ. ಇಷ್ಟು ಇದೇ ಕಂಸ. ಆದರೆ ಯಾವಾಗ ಆ ಒಳಗಿರುವಂತಹ ಭೃಗು ಮಹರ್ಷಿಗಳು ಮಲ್ಕೊಂಡ್ರು, ಕಾಲನೇಮಿ ಎದ್ದ, ಆವಾಗಿನ ಪರಿಸ್ಥಿತಿಯೇ ಹೀಗೆ. ಮಹಾದುಷ್ಟನಾಗಿ ವರ್ತಿತಾನೆ. ಏನಿಲ್ಲ, ಕತ್ತಿ ಹಿಡಿದು ಕೊಲ್ಲಿಕ್ಕೆ ಬಂದಂತೆ. ಪಾಪ ಭೋಜಾನಾಂ ಕುಲಪಾಂಸವ. ಎಷ್ಟು ಹೇಳ್ತಾನೆ ಅಂದರೆ ಇಡೀ ಯಾದವ ಕುಲಕ್ಕೆ ಇವನು ಕಳಂಕ. ಇವನು ಈ ಕಂಸ ಇಡೀ ಯಾದವ ಕುಲಕ್ಕೆ ಕಳಂಕ. ಇವನು ಭಗಿನಿ ಹಂತು ಮಾರಬ್ಧ, ಕೊಲ್ಲಿಕ್ಕೆ ಹೊರಟು ಬಿಟ್ಟಿದ್ದಾನೆ. ಆದರೆ ವಸುದೇವ ಭಾರಿ ಬುದ್ಧಿವಂತ. ದೇವಕಿಯ ಪತಿಯಾದಂತಹ ವಾಸುದೇವ, ಈ ವಸುದೇವ ತುಂಬ ಬುದ್ಧಿವಂತ. ತಂ ಜುಗುಪ್ಸಿತ ಕರ್ಮಾಣಂ ಋಷಂಸಂ ನಿರಪತ್ರಪಂ
ವಸುದೇವೋ ಮಹಾಭಾಗ ಉವಾಚ ಪರಿಸಾಂತ್ವಯನ್. ಈ ರೀತಿ ಅತ್ಯಂತ ಕೆಟ್ಟ ಕರ್ಮವನ್ನು ಮಾಡಲಿಕ್ಕೆ ಹೊರಟಿರುವಂತಹ ಮಹಾಕ್ರೂರಿಯಾದ, ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಇರುವಂತಹ, ನೋಡಿ ಎಲ್ಲವೂ ಕೂಡ, ಯಾಕಂತೇಳಿದರೆ ಮನುಷ್ಯ ಕೆಲವೊಮ್ಮೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋಗ್ತಾನೆ, ಒಂದಾ ಪರಿಸ್ಥಿತಿಯಿಂದ ಇರಬಹುದು ಅಥವಾ ಯಾವುದೋ ಒತ್ತಡದಿಂದ ಇರಬಹುದು. ಆದರೆ ಇವನು ಹಾಗಲ್ಲ, ಇವನು ಸಹಜವಾಗಿಯೇ ಕ್ರೂರಿ, ಇವನು ಅಂಥವನಿವನು, ಸಹಜವಾಗಿಯೇ ಕ್ರೂರಿ ಇವನು. ಅದರಿಂದಾಗಿಯೇ ಇವನಿಗೆ ಯಾವತ್ತೂ ಕೆಟ್ಟ ಕೆಲಸ ಮಾಡಿ ಪಶ್ಚಾತ್ತಾಪ ಬರುವುದು ಅಂತಿಲ್ಲ. ಅಯ್ಯೋ ನನ್ನಿಂದ ತಪ್ಪಾಯಿತು ಬರುವುದೇ ಇಲ್ಲ ಇವನು, ಅಂಥ ಮಹಾಕ್ರೂರಿ ಇವನು. ಇಂಥ ಮಹಾಕ್ರೂರಿಯನ್ನು ಕೂಡ ವಸುದೇವ ಸಾಂತ್ವನಗೊಳಿಸ್ಲಿಕ್ಕೆ ನೋಡ್ತಾನೆ, ಸಮಾಧಾನ ಪಡಿಸ್ಲಿಕ್ಕೆ ನೋಡ್ತಾನೆ. ಇಂಥ ಕ್ರೂರಿ ಯಾಕಂತೇಳಿದ್ರೆ ಒಳ್ಳೆಯವರು ಸಿಟ್ಟು ಮಾಡಿಕೊಂಡ್ರೆ ಯಾಗಾದರೂ ಸಮಾಧಾನ ಪಡಿಸ್ಬೋದು. ಇಂಥ ಕ್ರೂರಿಗಳೇನಿದ್ದಾರೆ ಅಂದರೆ ಭಯೋತ್ಪಾದಕ, ಒಬ್ಬ ಭಯೋತ್ಪಾದಕನನ್ನು ಸಮಾಧಾನ ಮಾಡೋದು ಭಾರೀ ಕಷ್ಟ ಅಂದರೆ ಭಾರೀ ಕಷ್ಟ. ಅಂಥ ಒಬ್ಬ ಮಹಾ ಭಯೋತ್ಪಾದಕ ಇವನು ಈ ಕಂಸ. ಆದರೂ ವಸುದೇವ ತಾನು ಯೋಚನೆ ಮಾಡ್ತಾನೆ, ಎಂಥ ಬುದ್ಧಿವಂತಿಕೆ ಮಾತಾಡ್ತಾನೆ ವಸುದೇವ ಅಂದರೆ. ಇದೆಲ್ಲ ನಮಗೆ ಭಾಗವತ ತಿಳಿಸುವಂಥದ್ದು. ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಾವು ಟೆನ್ಷನ್ ಮಾಡಿಕೊಳ್ಳದೆ ಯಾವ ರೀತಿ ಅದರಿಂದ ನಿಭಾಯಿಸಬೇಕು, ಪಾರಾಗಬೇಕು, ಕಷ್ಟದ ಸಂದರ್ಭದಿಂದ ಹೇಗೆ ಪಾರಾಗಬೇಕು ಅದು ನಮಗೆ. ಯಾಕಂದರೆ ಅಲ್ಲೇ ದೇವರ ಅನುಗ್ರಹ ಇರೋದು. ಕಷ್ಟ ಬರುವುದು ಬಂದೇ ಬರ್ತದೆ, ಆದರೆ ಆ ಕಷ್ಟದಿಂದ ಪಾರಾಗುವ ಉಪಾಯ ಉಳಿಯುವುದಿದೆ ನೋಡಿ, ಅದು ದೇವರ ಅನುಗ್ರಹ. ಈ ವಸುದೇವನಿಗೆ ಅಂಥ ದೇವರ ಅನುಗ್ರಹ ಇದೆ. ಅದಕ್ಕಾಗಿಯೇ ಅವನು ಹೇಳ್ತಾನೆ ಕಂಸನನ್ನು ಕುರಿತು. ಯಾಕಂದರೆ ಈಗಾಗಲೇ ಕಂಸ ಜಡೆ ಹಿಡ್ಕೊಂಡಾಗಿದೆ, ಕತ್ತಿ ಎತ್ತಾಗಿದೆ, ಹೊಡೆದ್ರೆ ಮುಗೀತು ದೇವಕಿ ಕತೆ. ಅದಕ್ಕೆ ಹೇಳ್ತಾನೆ, ಶ್ಲಾಘನೀಯ ಗುಣ ಶೂರೈ ಭವಾನ್ ಭೋಜ ಯಶಸ್ಕರ ಸಕಥಂ ಭಗಿನೀಂ ಹನ್ಯಾ ಸ್ತ್ರೀಯಂ ಉದ್ವಾಹ ಕರ್ಮಣಿ. ಅಲ್ಲ ಹೇ ಕಂಸ, ನೀನು ಇಡೀ ಯಾದವರ ಕೀರ್ತಿಯನ್ನು ಎಲ್ಲ ಕಡೆ ಹರಡಿದವನು ನೀನು. ಭೋಜ ಯಶಸ್ಕರ, ಎಲ್ಲರಿಗೂ ಕೂಡ ಇಡೀ ಯಾದವ ಕುಲಕ್ಕೆ ಕೀರ್ತಿಯನ್ನು ತಂದುಕೊಂಡವನು ನೀನು. ಅಷ್ಟು ಮಾತ್ರ ಅಲ್ಲ, ಇಡೀ ಯಾದವ ಕುಲ ಹೊಗಳುವಂಥವನು ನೀನು. ಅಂದರೆ ಇದರಿಂದ ಮೊದಲೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ಒಳ್ಳೆಯವನಿದ್ಯಾ ಅಂತ ಅವನಿಗೊಂಚೂರು ಹೇಳ್ತಾ ಇರೋದು. ನಿನಗೆ ಇಷ್ಟು ಹೆಸರಿದೆ ಆ ರೀತಿ ಹೇಳಿ ನಂತರ ಶ್ಲಾಘನೀಯ ಗುಣ, ನಿಜವಾಗಲೂ ಕೂಡ ಎಲ್ಲರೂ ಹೊಗಳಬೇಕಾದ ಗುಣ ನಿನ್ನಲ್ಲಿದೆ. ಹಾಗಿದ್ದು ಕೂಡ ನಿನ್ನ ತಂಗಿಯನ್ನೇ, ಅದು ಈ ಮದುವೆ ದಿನವೇ ಹೇಗಯ್ಯ ಕೊಲ್ಲಿಕ್ಕೆ ಸಾಧ್ಯ? ಯಾಕಂತ ಹೇಳಿದ್ರೆ ಕೊಂದೆ ಅಂತ ಹೇಳಿದ್ರೆ ನಿನ್ನ ಒಳ್ಳೆಯ ಹೆಸರು ಹೋಗುತ್ತೆ ನೋಡಿ. ಯಾವತ್ತೂ ಒಬ್ಬ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ 4 ಉಪಾಯ: ಸಾಮ, ದಾನ, ಭೇದ, ದಂಡ ಅಂತ 4 ಉಪಾಯಗಳು. ಅದರಲ್ಲಿ ಇವಾಗ ಮೊದಲ ಉಪಾಯವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ, ಅದೇ ಸಾಮ. ಸಾಮ ಅಂದರೆ ಒಳ್ಳೆ ಮಾತಾಡೋದು. ಒಳ್ಳೆ ಮಾತಾಡಿ ಅವನನ್ನು ಹೇಗಾದರೂ ಟರ್ನ್ ಮಾಡಲಿಕ್ಕಾಗತ್ತಾ ನೋಡು, ಆ ಕೆಟ್ಟ ಕೆಲಸದಿಂದ ವಾಪಸ್ ತರಲಿಕ್ಕಾಗತ್ತಾ ನೋಡು. ಅದನ್ನು ಇವಾಗ ಪ್ರಯೋಗ ಮಾಡ್ತಾ ಇದ್ದಾನೆ ವಸುದೇವ. ಅದಕ್ಕೋಸ್ಕರ ನಿಧಾನವಾಗಿ ಅವನ ಹತ್ರ, ಇಷ್ಟು ಒಳ್ಳೆ ಹೆಸರು ಪಡೆದವನು ನೀನು, ಇಂಥ ಒಂದು ಕೆಟ್ಟ ಕೆಲಸ ಮಾಡಿದೆ ಅಂತೇಳಿದರೆ ನಿನ್ನ ಎಲ್ಲ ಬಣ್ಣ ಮಸಿ ನುಗ್ಗುತ್ತು ಅಂತ ಹೇಳಿದಾಗೆ ಇಲ್ಲಿವರೆಗೆ ಮಾಡಿದ ಎಲ್ಲ ನಿನ್ನ ಕೀರ್ತಿಗೆ ಕಳಂಕ ಬಂದುಬಿಡ್ತದಲ್ಲಪ್ಪ. ನೀನು ಈ ರೀತಿ ಮಾಡೋದು ಸರಿಯಲ್ಲ, ಯಾವತ್ತೂ ಸರಿಯಲ್ಲ. ಈ ರೀತಿ ಹೇಳಿದರೂ ಕೂಡ ಕತ್ತಿ ಕೆಳಗಿಳಿಲಿಲ್ಲ, ಕೂದಲು ಹಿಡ್ಕೊಂಡಿದ್ದು ಬಿಡಲಿಲ್ಲ ಇವನು. ಇವನಿಗೆ ಈ ರೀತಿ ಹೊಗಳಿ ಹಿಂದೆ ತರಲಿಕ್ಕಾಗೋಲ್ಲ. ಯಾಕಂದರೆ ಕೆಲವರು ಮರ್ಯಾದೆಗಾದರೂ ಹೆದರ್ಕೊಂಡು ವಾಪಸ್ ಬರ್ತಾರೆ. ಇಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ, ನೋಡಿ ನೀವು ದೊಡ್ಡ ರಾಜಕೀಯ ಪೋಸ್ಟಲ್ಲಿದ್ದೀರಿ, ನಿಮ್ಗೆ ಕಾಳೆ ಕಳಂಕ ಬಂತು ಅಂತೇಳಿದರೆ ಮತ್ತು ಜನ ನಿಮ್ಗೆ ಓಟ್ ಹಾಕೋಲ್ಲ, ಹಾಗಾದರೆ ಹಿಂದೆ ಬರ್ತಾರೆ. ಯಾಕಂತೇಳಿದರೆ ವಾಸ್ತವವಾಗಿ ನಾಳೆ ನಮಗೆ ಜನ ಓಟ್ ಹಾಕೋಲ್ಲ ಅಂತನಾದರೂ ವಾಪಸ್ ಬರಲಿಕ್ಕೆ ಸಾಧ್ಯತೆ ಉಂಟು. ಇವನು ಅಂಥವನಲ್ಲ ಯಾಕಂದರೆ ಇವನು ಅದಕ್ಕೂ ಹೆದರುವನಲ್ಲ. ಯಾಕಂದರೆ ನನ್ನ ರೌಡಿಸಮ್ ಇದೆ, ಅದಕ್ಕೆ ಇವನು ಅದು ಯಾವುದಕ್ಕೂ ಹೆದರಲ್ಲ ಇವನು. ಅದಕ್ಕೋಸ್ಕರ ಈಗ ಬೇರೆ ರೀತಿಯಿಂದ ಅವನಿಗೆ ಯಾವುದಾದ್ರೂ ಸಮಜಾಯಿಷಿ ಕೊಡಲಿಕ್ಕೆ ನೋಡ್ತಾ ಇದ್ದಾನೆ ವಸುದೇವ. ಅದಕ್ಕೇನು ಹೇಳ್ತಾನೆ ಅಂತೇಳಿದರೆ, ಮೃತ್ಯುರ್ಮೃತ್ಯುವತಾಂ ಧೀವೀರ ದೇಹೇನ ಸಹಜಾಯತೆ ಅದ್ಯವಾಬ್ದಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಈಗ ಇವನ ಮನಸ್ಸನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ. ಅಂದರೆ ಮಾನಸಿಕವಾದ ಚಿಕಿತ್ಸೆ. ಇವಾಗ ಮೊದಲಿನಿಂದ ಸಾಮಾಜಿಕವಾದ ಮುಖವನ್ನು ತೆಗೆದು ಇವನನ್ನು ಸರಿ ಮಾಡಲಿಕ್ಕಾಗತ್ತಾ ನೋಡಿದ. ಆದರೆ ಇವನು ಸಾಮಾಜಿಕವಾದ ಮುಖವನ್ನು ಹೇಳಿ ಜನ ನಿನಗೆ ಆ ರೀತಿಯ ಮಾತಾಡ್ಕೊಳ್ತಾರೆ, ಈ ರೀತಿ ಮಾತಾಡ್ಕೊಳ್ತಾರೆ, ಅದಕ್ಕೆಲ್ಲ ಹೆದರೋಲ್ಲ ಇವನು. ಯಾವತ್ತೂ ಅಷ್ಟೇ, ದುಷ್ಟರು ನಿಮಗೆ ಸಮಾಜಕ್ಕೆ ಹೆದರುವುದೇ ಇಲ್ಲ. ಹೇಳ್ಕೊಳ್ಳಿ ನಮಗೇನಾಗಬೇಕಾಗಿದೆ, ನನ್ನನ್ನು ದುಷ್ಟ ಅಂತ ಹೇಳ್ಕೊಳ್ತಾರೆ. ಹೌದು ನಾನು ದುಷ್ಟನೇ, ಏನದಕ್ಕೆ
ನೋಡಿ, ಇದೇ ರೀತಿ ಹೇಳುವವರೇ ಹೊರತು ದುಷ್ಟ ಅಂತ ಹೇಳಿದ್ರೆ ನನ್ನ ಮರ್ಯಾದೆ ಆಗುತ್ತೆ, ಇದಕ್ಕೆಲ್ಲ ಹೆದರಲ್ಲ ಅವರು. ಇವಾಗ ಎರಡನೇದೇನಂದ್ರೆ, ಇವಾಗ ಇವನು ಕೊಲ್ಲಿಕ್ಕೆ ಹೊರಟಿರುವ ಮುಖ್ಯ ಕಾರಣ ಏನು? ನನ್ನ ಸಾವು, ಇವಳ ಹೊಟ್ಟೆಯಲ್ಲಿ ಹುಟ್ಟುವ 8ನೇ ಮಗು ನನ್ನನ್ನು ಕೊಲ್ತಾನೆ ಅಂತ ಅಂದ್ರೆ, ಇವಾಗ ಸಾವಿಗೋಸ್ಕರ ಇವನು ಹೊರಟಿರೋದು. ನಾನು ಗೆದ್ದು ಬಿಡಬೇಕು, ಸಾವನ್ನು ಗೆಲ್ಲಬೇಕು. ಇವಾಗ ದೇವಕಿಯನ್ನು ನಾನು ಕೊಂದೆ ಅಂತೇಳಿದರೆ ಅವಳಿಗೆ ಮಕ್ಕಳೇ ಆಗೋಲ್ಲ. ಮಕ್ಕಳಾಗೋದಿಲ್ಲ ಅಂತೇಳಿದರೆ ನನ್ನನ್ನು ಕೊಲ್ಲುವವನು ಹುಟ್ಟುಕೊಂಡೇ ಬರೋಲ್ಲ. ನನ್ನನ್ನು ಕೊಲ್ಲುವವನೇ ಇಲ್ಲ ಅಂತ ಆಗ್ತಾನೆ, ಅಂದರೆ ನನಗೆ ಸಾವೇ ಇಲ್ಲ ಅಂತ ಆಗ್ತದೆ. ಈ ಒಂದು ಯೋಚನೆಯಿಂದಾಗಿ ಇವಾಗ ಇವನು ಕೊಲ್ಲಿಕ್ಕೆ ಹೊರಟಿದ್ದಾನೆ ದೇವಕಿಯನ್ನು. ಅದಕ್ಕೆ ಹೇಳ್ತಾ ಇದ್ದಾನೆ, ಇದು ಅಸಾಧ್ಯ. ನೋಡು ಕಂಸ, ನಾನು ಸಾಯಬಾರದು, ಅದು ಅಸಾಧ್ಯ. ಯಾಕೆ ಅಂತೇಳಿದರೆ, ಜನ್ಮವತಾಂ, ಇಲ್ಲಿ ಹುಟ್ಟಿ ಬಂದಿದ್ದೇವೆ ಅಂತೇಳಿದ್ರೆ ಹುಟ್ಟು ಅನ್ನುವುದೇ ಸಾವಿಗೆ ನಾಂದಿ. ಯಾಕೆ ಅಂತೇಳಿದರೆ, ದೇಹೇನ ಸಹಜಾಯತೆ ಅಂತ ಮೃತ್ಯು, ನಮ್ಮ ಸಾವು ನನ್ನೊಟ್ಟಿಗೆ ಹುಟ್ಟುಕೊಳ್ತದದು. ಯಾವಾಗ ನಾನು ಹುಟ್ಟಿದೆ ಆವಾಗ ನನ್ನ ಸಾವು ಕೂಡ ಹುಟ್ಟುಕೊಳ್ತು. ಮತ್ತು ನಾನು ಯಾವ ರೀತಿ ಹೋಗ್ತೇನೆ ಅದೇ ರೀತಿ ಹೋಗ್ತಾ ಇರ್ತದೆ. ಅದೇ ಮಹಾಭಾರತ ಹೇಳ್ತದೆ, ಬಹಳ ಸುಂದರವಾಗಿ ಹೇಳ್ತದೆ. ನಾನು ಕೂತ್ರೆ ಅದು ಕೂರ್ತದೆ ಅಂತ, ನಾನು ಎದ್ದರೆ ಅದು ಹೇಳ್ತದಂತೆ, ನಾನು ಮಲಗಿದರೆ ಅದು ಮಲಗುತ್ತದಂತೆ. ಈ ರೀತಿ ಸಾವು ಯಾವತ್ತೂ ನಮ್ಮ ಹಿಂದೆಯೇ ಇರ್ತದೆ, ನಮ್ಮೊಟ್ಟಿಗೆ ಇರ್ತದೆ. ನಮ್ಮೊಟ್ಟಿಗೆ ಇದೆ, ಸುಮ್ಮನೆ ಇರೋಲ್ಲ. ಮತ್ತು ತನ್ನ ಪ್ರಿಪ್ರೇಷನ್ ಮಾಡ್ಕೊಳ್ತಾನೇ ಇರ್ತದೆ, ತಯಾರಿ ಮಾಡ್ಕೊಳ್ತಾನೆ ಇರ್ತದೆ. ಕ್ಷಣದಲ್ಲಿ ತಯಾರಾಗ್ತಾನೇ ಇದೆ ಸಾವಿನದ್ದು. ಆದರೆ ಒಂದು ದಿನ ಸಂಪೂರ್ಣ ಕಬಳಿಸಿ ಬಿಡುತ್ತದೆ. ಯಾವ ರೀತಿ ಇದ್ದರೆ, ಹೆಬ್ಬಾವಿದ್ದ ಹಾಗೆ. ಈ ಕಾಲ ಅನ್ನುವುದನ್ನು ಹೆಬ್ಬಾವಿಗೆ ಹೋಲಿಸ್ತಾರೆ. ಹೆಬ್ಬಾವು ನುಂಗ್ತದೆ ಅಂತ ಹೇಳಿದ್ರೆ ಒಂದೇ ಸಲ ನುಂಗೋಲ್ಲ. ಮತ್ತು ತಾನು ಕಾಲಿನಿಂದ ಪ್ರಾರಂಭ ಮಾಡಿ ಸ್ವಲ್ಪವೇ ನುಂಗ್ತಾ ಬರ್ತದೆ. ಮತ್ತು ಕಡೆಗಾಗಬೇಕಾದ್ರೆ ಸಂಪೂರ್ಣ ನುಂಗ್ತದೆ. ಆವಾಗ ಓ ಇಲ್ಲ ಅಂತ ಹೇಳ್ತೇವೆ. ಈ ಸಾವು ಕೂಡ ಅದೇ ರೀತಿ, ಕಾಲವು ಕೂಡ ಅದೇ ರೀತಿ. ಸ್ವಲ್ಪವೇ ಅಂದರೆ ದಿನ ಹೋಯಿತು ಅಂತ ಹೇಳಿದರೆ ಅರ್ಥ ಏನಂದರೆ, ಓ ಇವತ್ತು 1 ದಿನ ಆಯಿತು, ಇವತ್ತು 1 ವರ್ಷ ಆಯಿತು, ಇವತ್ತು 2 ವರ್ಷ ಆಯಿತು, ಇವತ್ತು 3 ವರ್ಷ ಆಯಿತು, ಓ ನನಗೆ 25 ವರ್ಷ ಆಯಿತು, ನನಗೆ 50 ವರ್ಷ ಆಯಿತು. ಅಂದರೆ ಅರ್ಥ ಏನು? ಈ ವರ್ಷದ ಗಣನೆ ಯಾಕೋಸ್ಕರ ಇರುವುದು ಅಂದರೆ, ಯಾವ ಲೆಕ್ಕ ನಾಡು ಹುಟ್ಟಿದಾಗಿನಿಂದ ನಾವು ಈ ಆಯುಷ್ಯದ ಗಣನೆಯನ್ನು ಮಾಡ್ಕೊಂಡು ಬರ್ತೇವೆ ಅಲ್ವ, 1 2 3 4 ಅಂತ. ಇದು ಯಾಕೋಸ್ಕರ? ಸಾವಿಗೋಸ್ಕರ. ನೋಡಿ, ಇದು ಬಿಟ್ಟು ಇನ್ನೇನು ಪ್ರಯೋಜನ ಇಲ್ಲ. 25 ವರ್ಷ ಆಯಿತು ಅಂತೇಳಿದ್ರೆ ಇನ್ನು 75 ವರ್ಷ ಬಾಕಿ ಇದೆ. 100 ವರ್ಷ ಅಂತ ಆಯುಷ್ಯ ಗಟ್ಟಿ ಇದ್ದರೆ ಅಂದರೆ ಈ ದೇಹದ ಲೈಫ್ ಟೈಮ್ ಅಷ್ಟು 100 ವರ್ಷ. ಓ ನನಗೆ 60 ವರ್ಷ ಆಯಿತು ಅಂದರೆ ಇನ್ನು 40 ಬಾಕಿ ಇದೆ. ಅರ್ಥ ಅದಷ್ಟೇ. ಎಲ್ಲಿಗೆ 40 ಎಲ್ಲಿಗೆ ಬಾಕಿ ಇದೆ? 80 ಆಯಿತು ಅಂದರೆ ಇನ್ನು 20 ಬಾಕಿ ಇದೆ. ಎಲ್ಲಿಗೆ? ಅದೇ ಸಾವಿಗೆ. ಅಂದರೆ ಸಾವು ಅಷ್ಟು ಕಬಳಿಸಿದೆ. 25% ಕಬಳಿಸಿದೆ, 50% ಕಬಳಿಸಿದೆ. ಹೀಗೆ ಮನುಷ್ಯ ಹುಟ್ಟಬೇಕಾದ್ರೇ ಅವನ ಸಾವು ಕೂಡ ಹುಟ್ಟುತ್ತದೆ. ಕಂಸ ಇವತ್ತಲ್ಲ, ಇನ್ನೊಂದು 100 ವರ್ಷ ಆದಮೇಲಾದರೂ ಸಾಯಲೇಬೇಕು. ಆ ಸಾವನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವೇ ಇಲ್ಲ. ಯಾಕಂತೇಳಿದ್ರೆ ಹುಟ್ಟಿದವನಿಗೆ ಸಾವು ನಿಯತ ಅದು ಅಂತೇಳಿದ್ರೆ ಕಂಪಲ್ಸರಿ. ನೀನು ಸಾಯಬಾರ್ದಾ, ಹುಟ್ಟಬಾರ್ದು. ನೋಡಿ ಇಷ್ಟೇ, ಸಾಯಬಾರ್ದಾ, ಹುಟ್ಟಬಾರ್ದು. ನೀನು ಸಾಯ್ತೀಯಾ, ಹುಟ್ಟಿದೆಯಾ, ಅಷ್ಟೇ. ಹುಟ್ಟಿದ್ದು ಸಾಯಬೇಕು, ಅದು ಇಲ್ಲಿ ಯೂನಿವರ್ಸಲ್ ರೂಲ್ ಅದು. ಅದರಿಂದಾಗಿ ನೀನು ಆ ಸಾವನ್ನು ಗೆಲ್ತೇನೆ ಅಂತ ಪಾಪ ಇವಳನ್ನು ಯಾಕೆ ಕೊಲ್ಲಿಕ್ಕೆ ಹೊರಟಿದೆಯಾ? ಇವಳನ್ನು ನೀನು ಕೊಲ್ಬೋದು. ಇದರಿಂದಾಗಿ ನನ್ನ ಸಾವೇ ಇಲ್ಲ ಅಂತ ತಿಳ್ಕೊಳ್ಬೇಡ. ಯಾಕಂದರೆ ಒಂದು ದಿನ ಸಾಯಲೇಬೇಕಾಗತ್ತಪ್ಪ. ಇದನ್ನು ನೀನು ಸರಿ ಮಾಡ್ಕೊ. ಹೌದು, ನಾನು ಸಾಯಬಾರದು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸತ್ತು ಬಿಟ್ಟರೆ ನಾನು ಇಲ್ಲ ಅಂತ ಆಗಿಬಿಡ್ತೇನಲ್ವ. ಇಲ್ವಲ್ಲ ನಾನು ಸತ್ತರೆ ಇಲ್ಲ, ಅದು ನೀನು ತಿಳ್ಕೊಂಡಿರೋ ತಪ್ಪು ಅಂತ ಹೇಳ್ತೇನೆ. ಸತ್ತ ಕೂಡಲೇ ಒಬ್ಬ ವ್ಯಕ್ತಿ ಇಲ್ಲ ಅಂತ ಆಗೋಲ್ಲ. ಮತ್ತು ದೇಹೇ ಪಂಚತ್ವ ಮಾಪನ್ನೆ ದೇಹಿ ಕರ್ಮಾನುಗೋ ವಶಃ ದೇಹಾಂತರಮನುಪ್ರಾಪ್ಯ ಪ್ರಾಕ್ತನಂ ತ್ಯಜತೆ ವಪುಹು. ಯಾವಾಗ ದೇಹೇ ಪಂಚತ್ವ ಮಾಪನ್ನೆ, ಒಬ್ಬ ವ್ಯಕ್ತಿ ಸಾಯುವುದು ಅಂತ ಹೇಳಿದರೆ ಈ ದೇಹ ಬಿಡುವುದಷ್ಟೆ, ಇನ್ನೇನಿಲ್ಲ. ಈ ದೇಹ ಬಿಟ್ಟ. ಮತ್ತು ಈ ದೇಹ ಏನಾಯಿತು, ಇದು ಪಂಚತ್ವವನ್ನು ಹೊಂದಿತು. ಪಂಚತ್ವ ಹೊಂದಿತು ಪಂಚಭೂತಗಳಿಂದ ನಿರ್ಮಿತವಾದ ದೇಹ ಒಂದೊಂದರಲ್ಲಿ ಸೇರಿಕೊಳ್ತು. ನೀರಲ್ಲಿ, ಗಾಳಿಯಲ್ಲಿ, ಮಣ್ಣಿಯಲ್ಲಿ, ಈ ರೀತಿ ಎಲ್ಲ ಒಂದರೊಂದರಲ್ಲಿ ಸೇರ್ಕೊಂಡು ಹೋಯಿತು. ಇವನೇನು ಮಾಡ್ತಾನೆ ಇವಾಗ? ಅದೇ ಒಳಗೆ ಜೀವ ಅಂತ ಒಬ್ಬ ಇದ್ನಲ್ವ, ಅದೇ ನಾನು ಅಂತ ಹೇಳ್ತಾ ಇದ್ದವನು. ಅಯ್ಯೋ ನಾನು ಸತ್ತು ಬಿಡ್ತೇನೆ ಅಂತ ಹೆದರ್ಕೊಳ್ತಾ ಇದ್ದವನು. ಈ ಜೀವ ಏನಾಗ್ತಾನೆ? ಕರ್ಮವಶಾನುಗಃ, ತನ್ನ ಕರ್ಮಕ್ಕೆ ಅನುಸಾರವಾಗಿ, ತಾನೇನು ಪಾಪ ಪುಣ್ಯ ಮಾಡಿದ್ದಾನೆ ಅದಕ್ಕನುಸಾರವಾಗಿ ಬೇರೆ ದೇಹವನ್ನು ಹೊಂದುತ್ತಾನೆ. ದೇಹಾಂತರವನ್ನು ಪ್ರಾಪ್ಯ, ದೇಹಾಂತರವನ್ನು ಹೊಂದುತ್ತಾನೆ.
ಅಷ್ಟೇ. ಹಿಂದಿನದ್ದು ಬಿಡ್ತಾನೆ, ಇನ್ನೊಂದು ದೇಹ ಹೊಂದುತ್ತಾನೆ. ಹೇಗೆ ಅಂದರೆ ಅದಕ್ಕೆ ಒಳ್ಳೆ 2 ಉದಾಹರಣೆಯನ್ನು ಕೊಡ್ತಾನೆ ನೋಡಿ ವಸುದೇವ. ಅಂದರೆ ವಸುದೇವ ಮಾತಾಡೋದ್ರಲ್ಲಿ ಭಾರೀ ಒಳ್ಳೆಯವನು, ಚೆನ್ನಾಗಿ ಮಾತಾಡ್ತಾನು ಉದಾಹರಣೆ ಸಹಿತವಾಗಿ. ವ್ರಜನ್ ಸ್ಥಿಷ್ಠನ್ ಪದೈಕೇನ ಯಥೈವೈಕೈನ ಗಚ್ಚತಿ ಯಥಾ ತೃಣಜುಲೂಕೈವಂ ದೇಹಿ ಕರ್ಮಗತಿಂ ಗತಃ ಅಂತ ಹೇಳ್ತಾನೆ. ಯಾವ ರೀತಿ ನಡೆಯುವ ಹಾಗೆ ಅಂತ. ವ್ರಜನ್ ಸ್ಥಿಷ್ಠನ್ ಪದೈಕೇನ ಯಥೇವೇಕೇನ ಗಚ್ಚತಿ. ನಾವು ನಿಲ್ತೇವೆ, ಭೂಮಿಯಲ್ಲಿ ನಿಲ್ಲಬೇಕಾದ್ರೆ 2 ಕಾಲನ್ನು ಊರಿ ನಿಲ್ತೇವೆ. 2 ಕಾಲು ಬೇಕು ನಿಲ್ಲಲಿಕ್ಕೆ. ನಡಿಬೇಕಾದ್ರೆ 2 ಕಾಲಲ್ಲ, 1 ಕಾಲು. 1 ಕಾಲಿನಿಂದ ನಡಿತೇವೆ. ಅಂದರೆ 1 ಕಾಲನ್ನು ನಾವು ಭೂಮಿ ಮೇಲೆ ಊರಿದು ಅಂತ ಹೇಳಿದ್ರೆ ಇನ್ನೊಂದು ಕಾಲನ್ನು ಮೇಲಕ್ಕೆತ್ತಿರ್ತೇವೆ. ಮೇಲಕ್ಕೆತ್ತಿದ ಕಾಲನ್ನು ಮುಂದೆ ಇಡ್ತೇವೆ ಅಂತ ಹೇಳಿದ್ರೆ ಈ ಕಾಲನ್ನು ಎತ್ತುತ್ತೇವೆ. ಯಾಕಂದರೆ ಮುಂದೆ ಹೋಗೋದು ಹೇಗೆ ತಾನೆ, 1 ಹೆಜ್ಜೆ ಇಡ್ತೇವೆ, ಇನ್ನೊಂದು ಹೆಜ್ಜೆ ತೆಗಿತೇವೆ, ಆ ಹೆಜ್ಜೆ ಇಡ್ತೇವೆ, ಇನ್ನೊಂದು ಹೆಜ್ಜೆ ತೆಗಿತೇವೆ. ಒಂದೇನೆಂದರೆ ಇವಾಗ ನಾನು ಈ ಹೆಜ್ಜೆಯನ್ನು ತೆಗಿತೇನೆ ಅಂತ ಹೇಳಿದ್ರೆ ಇನ್ನೊಂದು ಹೆಜ್ಜೆ ಇಡ್ತೇನೆ ಅಂತಲೇ ಅರ್ಥ. ಮುಂದೆ ನಡ್ಕೊಂಡು ಹೋಗೋದಂದ್ರೆ ಹಾಗೆ ತಾನೆ. ಆ ಹೆಜ್ಜೆ ತೆಗಿತೇನೆ ಅಂದರೆ ಇನ್ನೊಂದು ಹೆಜ್ಜೆ ಇಡ್ತೇನೆ ಅಂತ ಹೇಳೋದು ಖಾತ್ರಿ, ಅದರಲ್ಲೇನು ಸಂಶಯವೇ ಇಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಡಿಲಿಕ್ಕೆ ಬರೋಲ್ಲ. ಈ ಹೆಜ್ಜೆ ಇಡಬೇಕಾದ್ರೆ ಆ ಹೆಜ್ಜೆ ಇಡ್ಲಿಕ್ಕೆ ಆಗತ್ತಾ ಇಲ್ವೋ ನನಗೆ ನಡಿಲಿಕ್ಕೆ ಬರೋಲ್ಲ. ಮತ್ತೇನೊಂದು ಸಂಶಯ ಬಂದು ಅಲ್ಲೇ ನಿಂತು ಬಿಡ್ತೇನೆ. ಕೆಲವು ಸಲ ಕಾಲು ನೋವು ಬಂದಾಗ ನನಗೆ ಕಾಲಿಗೆ ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಂತು ಬಿಡ್ತೇನೆ. ನಡಿತೇನೆ ಅಂತ ಹೇಳಿದ್ರೆ ಆ ಕಾನ್ಫಿಡೆನ್ಸಲ್ಲಿ ಈ ಹೆಜ್ಜೆ ಇಟ್ಟೆ ಆ ಹೆಜ್ಜೆ ಇಡ್ತೇನೆ. ಅದೇ ರೀತಿ ಈ ದೇಹ ಬಿಟ್ಟನ ಇನ್ನೊಂದು ದೇಹ, ಆ ದೇಹ ಬಿಟ್ಟನ ಇನ್ನೊಂದು ದೇಹ, ಆ ದೇಹ ಬಿಟ್ಟನ ಇನ್ನೊಂದು ದೇಹ. ಈ ರೀತಿ ಇದು ಒಂದು ದೇಹ ಆದಮೇಲೆ ಒಂದು ದೇಹ ಆದಮೇಲೆ ಸಿಗ್ತಾನೆ ಇರ್ತದೆ. ಹೇಗೆ ಅಂತ ಹೇಳಿದ್ರೆ ಒಳ್ಳೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾನೆ. ಯಥಾ ತೃಣಜಲೂಕೈವಂ ಅಂತ. ಅಂದರೆ ಈ ಹುಲ್ಲಿನಲ್ಲಿ ಒಂದು ಹುಳ ಇರುತ್ತೆ. ಆ ಹುಲ್ಲಿನಲ್ಲಿರುವ ಹುಳ ಯಾವ ರೀತಿ ಅಂತ ಹೇಳಿದ್ರೆ ತಾನು ಆ ಹುಲ್ಲಿನಿಂದ ಹುಲ್ಲಿಗೆ ಹೋಗ್ತಾ ಇರ್ತದೆ. ಅದು ಹೇಗಂತ ಹೇಳಿದ್ರೆ ಈ ಹುಲ್ಲಿತ್ತು, ಈ ಹುಲ್ಲಿನಿಂದ ಮೆಲ್ಲ ತಾನು ಹೋಯಿತು, ಇನ್ನೊಂದು ಹುಲ್ಲಿಗೆ ಅಂಟ್ಕೊಳ್ತು, ಇನ್ನೊಂದು ಹುಲ್ಲಿಗೆ ಅಂಟ್ಕೊಂಡ ಮೇಲೆ ಈ ಹುಲ್ಲನ್ನು ಬಿಡ್ತು. ಆ ಹುಲ್ಲಿಂದ ಮೆಲ್ಲ ತಾನು ಇನ್ನೊಂದು ಹುಲ್ಲಿಗೆ ಹೋಯಿತು, ಅದನ್ನು ಅಂಟ್ಕೊಂಡ ಮೇಲೆ ಹಿಂದಿನ ಹುಲ್ಲನ್ನು ಬಿಡ್ತು, ಅಲ್ಲಿಂದ ಮೆಲ್ಲ ಇನ್ನೊಂದು ಹುಲ್ಲಿಗೆ ಹೋಯಿತು. ಅದನ್ನು ನೋಡಿ, ಆ ಹುಲ್ಲಿಗೆ ಅಂಟ್ಕೊಳ್ಬೇಕಾದ್ರೆ ಈ ಹುಲ್ಲು ಬಿಡ್ತದೆ, ಇದಕ್ಕೆ ಅಂಟ್ಕೊಳ್ಬೇಕಾದ್ರೆ ಈ ಹುಲ್ಲನ್ನು ಬಿಡ್ತದೆ. ಈ ರೀತಿ ಒಂದು ಹುಲ್ಲನ್ನು ಅಂಟ್ಕೊಂಡಿರ್ತದೆ, ಇನ್ನೊಂದು ಬಿಡ್ತದೆ. ಹಾಗೆಯೇ ನಾವು ಕೂಡ ಈ ದೇಹ ಬಿಡ್ತೇವೆ ಅಂತ ಹೇಳಿದ್ರೆ ಇನ್ನೊಂದು ದೇಹಕ್ಕೆ ಹೋಗಿ ಸೇರಿಕೊಳ್ತೇವೆ ಅಂತ ಅರ್ಥ. ಆ ದೇಹ ಬಿಡ್ತೇವೆ ಅಂದರೆ ಇನ್ನೊಂದು ದೇಹಕ್ಕೆ ಹೋಗಿ ಸೇರಿಕೊಳ್ತೇವೆ ಅಂತ. ಇದೇ ರೀತಿ ಅಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಹೇಗೆ ನಾವು ಪಡಿತೇವೆ ದೇಹವನ್ನು, ಅದು ಕೂಡ ಹೇಳ್ತಾನೆ ಬಹಳ ಸುಂದರವಾಗಿ. ಒಂದು ಈ ಸಾವಿನ ಮುಂದಿನ ಘಟನೆಗಳನ್ನು ವಸುದೇವ ಬಹಳ ಚೆನ್ನಾಗಿ ಹೇಳ್ತಾನೆ. ಅಂದರೆ ಹೆದರಬೇಕಾಗಿಲ್ಲಪ್ಪ, ಸಾವಿನ ಬಗ್ಗೆ ಹೆದರಬೇಕಾಗಿಲ್ಲ. ಯಾಕಂದರೆ ಸಾವು ಅನ್ನುವುದೇ ಅಂತಿಮ ಅಲ್ಲ, ಅದು ಒಂದು ರೀತಿಯಿಂದಾಗಿ ಸಾವು ಅನ್ನೋದು ಪ್ರಾರಂಭ. ಯಾವುದಕ್ಕೆ? ಇನ್ನೊಂದು ದೇಹಕ್ಕೆ, ಇನ್ನೊಂದು ನನ್ನ ಜೀವನಕ್ಕೆ, ಇನ್ನೊಂದು ಜನ್ಮಕ್ಕೆ ಅದು ಆರಂಭ. ಅದು ಸಾವು ಅನ್ನುವಂಥದ್ದು. ಅದಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಅದು ಕೂಡ ಯಾವ ರೀತಿ ಪಡಿತಾನೆ ಮನುಷ್ಯ ದೇಹವನ್ನು, ಎಂಥ ದೇಹವನ್ನು ಪಡಿತಾನೆ. ಯಾಕಂತ ಹೇಳಿದ್ರೆ ಹೌದ್ರಿ, ದೇಹ ಪಡೆಯೋದು ದೊಡ್ಡದಲ್ಲ, ಈಗ ಏನೊಂದು ಮನುಷ್ಯರಾಗಿ ಹುಟ್ಕೊಂಬಂದಿದ್ದೇವೆ, ಈ ರೀತಿ ಮುಂದೆ ಏನಾಗುತ್ತೆ ಯಾರಿಗೆ ಗೊತ್ತು, ಅದು ಕೂಡ ಗೊತ್ತಿಲ್ವಲ್ಲ. ಅದು ನಾವು ಹೆದರಬೇಕಾಗಿಲ್ಲ. ಮತ್ತು ಮುಂದೆ ನಾನು ಯಾವ ರೀತಿ ಹುಟ್ಟುತ್ತೇನೆ ಅದು ಈಗಲೇ ಡಿಸೈಡ್ ಆಗಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ಸ್ವಪ್ನೆ ಯಥಾ ಪಶ್ಯತಿ ದೇಹಮೀದೃಶಂ ಮನೋರಥೇನಾಭಿನಿವಿಷ್ಟಚೇತಸಃ ದೃಷ್ಟಶ್ರುತಾಭ್ಯಾಂ ಮನಸಾನುಚಿಂತಯನ್ ಪ್ರಪದ್ಯತೆ ತತ್ ಕಿಮಪಿ ಕ್ಷೇಪಸ್ಮೃತಿ. ನಾನು ಎಚ್ಚರದಲ್ಲಿದ್ದಾಗ ಏನೋ ತುಂಬ ಯೋಚನೆ ಮಾಡ್ತಾಯಿದ್ದೆ, ಗಾಢವಾಗಿ ಯೋಚನೆ ಮಾಡ್ತಾಯಿದ್ದೆ. ಮನೋರಥೇನ ಅಭಿನಿವಿಷ್ಟ ಚೇತನಂ, ಏನೋ ಬಹಳ ಆಸೆಗಳನ್ನಿಟ್ಕೊಂಡಿದ್ದೆ, ಏನೋ ತುಂಬ ಯೋಚನೆ ಮಾಡ್ತಾಯಿದ್ದೆ, ಗಾಢವಾಗಿ ಯೋಚನೆ ಮಾಡ್ತಾಯಿದ್ದೆ. ತುಂಬ ಯೋಚನೆ ಮಾಡ್ತಾ, ಗಾಢವಾಗಿ ಯೋಚನೆ ಮಾಡ್ತಾ ನಿದ್ರೆ ಬಂತು, ಮಲ್ಕೊಂಡೆ. ಮಲ್ಕೊಂಡಾಗ ಕನಸು ಬೀಳ್ತದೆ. ಯಾವುದು ಕನಸು ಬೀಳ್ತದೆ? ನಾನು ಎಚ್ಚರದಲ್ಲಿ ಯಾವುದು ಗಾಢವಾಗಿ ಯೋಚನೆ ಮಾಡಿರ್ತೇನೋ ಅದೇ ನನಗೆ ಕನಸಲ್ಲಿ ಬೀಳ್ತದೆ. ಅಂದರೆ ಅಷ್ಟೇ ಬೀಳುತ್ತದೆ ಅಂತಲ್ಲ, ಬೇರೆಯದು ಬೀಳ್ಬೋದು, ಆದರೆ ಇದು ಹೆಚ್ಚಾಗಿ ಬೀಳುತ್ತದೆ. ಇಲ್ಲಿ ಗಾಢವಾಗಿ ಯೋಚನೆ ಮಾಡಿದ್ದು, ನಾನು ತುಂಬ ಹಚ್ಚಿಕೊಂಡಿದ್ದು ನನಗೆ ಕನಸಿನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಅದೇ ರೀತಿ ಮನುಷ್ಯ ಸತ್ತ ಮೇಲೆ ದುಷ್ಟಶ್ರುತಾಭ್ಯಾಂ ಮನಸಾನುಚಿಂತಯನ್, ಮನಸ್ಸಿನಲ್ಲಿ ಇವನು ಸಾಯಬೇಕಾದರೆ ಸುಮ್ಮನೆ ಹೋಗಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಈ ದೇಹವನ್ನು ಬಿಟ್ಟು ಹೋಗಬೇಕಾದ್ರೆ ಸುಮ್ಮನೆ ಹೋಗಲ್ಲ, ಮತ್ತು ಯೋಚನೆ ಮಾಡ್ತಾ ಹೋಗ್ತಾನಂತೆ. ಮನಸ್ಸಿನಿಂದ ಯೋಚನೆ ಮಾಡ್ತಾ ಈ ದೇಹವನ್ನು ಬಿಟ್ಟು ಹೋಗ್ತಾನಂತೆ.
ಏನನ್ನು ಯೋಚನೆ ಮಾಡ್ತಾ ಮನಸ್ಸು ಬಿಟ್ಟು ಹೋಗ್ತಾನೆ ಅಂತೇಳಿದರೆ ದೃಷ್ಟಶ್ರುತಾಭ್ಯಾಂ, ತಾನಿಲ್ಲಿ ಏನು ಕೇಳಿದ್ದೇನೆ, ಏನು ನೋಡಿದ್ದೇನೆ, ಏನು ಮುಟ್ಟಿದ್ದೇನೆ, ಮೂಸಿದ್ದೇನೆ, ಇವುಗಳಲ್ಲಿ ಗಾಢವಾಗಿ ಅವನ ಮನಸ್ಸಿಗೆ ಯಾವುದು ಅಚ್ಚೊತ್ತಿದೆ, ಇವನಿಗೆ ತುಂಬ ಅಚ್ಚೊತ್ತಿರುವಂಥದ್ದು, ಅದು ಆಗ ನೆನಪಿಗೆ ಬರ್ತದಂತೆ. ಇವನಿಗೆ ಕಡೇ ಕಾಲದಲ್ಲಿ ನೆನಪಿಗೆ ಬರ್ತದಂತೆ. ಕಡೇ ಕಾಲ ಅಂದರೆ ಈ ದೇಹವನ್ನು ಬಿಟ್ಟು ಹೊರಗೆ ಹೋಗಬೇಕಾದ್ರೆ ಇವನಿಗೆ ಪ್ರಪದ್ಯತೆ ತತ್ ಕಿಮಪಿ ಹ್ಯಪಸ್ಮೃತಿ, ಇವನು ಕಡೇ ಕಾಲದಲ್ಲಿ ಇನ್ನೇನನ್ನು ನೆನಪು ಮಾಡಿಕೊಳ್ತಾನೋ ಅದಾಗ್ತಾನೆ ಇವನು ಮುಂದೆ. ಇವನಾಗ್ತಾನೆ, ಅದನ್ನು ನೆನಪಿ ಮಾಡಿಕೊಂಡದ್ದೇ ಆಗ್ತದೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೈವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಇವನಿಗೆ ಯಾವುದನ್ನು ಯೋಚನೆ ಮಾಡ್ಕೊಳ್ತಾ ಕಡೇ ಕಾಲದಲ್ಲಿ ಪ್ರಾಣ ಬಿಡ್ತಾನೆ, ಅದೇ ಮುಂದೆ ಆಗಿಬಿಡ್ತಾನೆ, ಸಂಶಯವೇ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ನಮಗೆ ಪ್ರಶ್ನೆ ಬರುತ್ತದೆ, ಹೌದು ಹಾಗಿದ್ರೆ ಯಾರೋ ಒಬ್ಬ ವ್ಯಕ್ತಿ ತಾನು ಸಾಯಬೇಕಾದರೆ ಯೋಚನೆ ಮಾಡಿಕೊಂಡು ನಾನು ಇಂದ್ರ ಆಗಬೇಕು ಅಂತ ಯೋಚನೆ ಮಾಡ್ತಾ ಸತ್ತ. ಅವನು ಇಂದ್ರ ಆಗ್ತಾನ? ಅವೇ ಇನ್ನೊಬ್ಬ ಇಲ್ಲ ನಾನು ಶಿವ ಆಗಬೇಕು ಅಂತ ಯೋಚನೆ ಮಾಡ್ತಾ ಪ್ರಾಣ ಬಿಟ್ಟ, ಶಿವ ಆಗ್ತಾನ ಅವನು. ಇನ್ನೊಬ್ಬ ನಾನು ವಿಷ್ಣು ಆಗಬೇಕು ಯೋಚನೆ ಮಾಡ್ತಾ ಪ್ರಾಣ ಬಿಟ್ಟ, ವಿಷ್ಣು ಆಗ್ತಾನ? ಯಾಕಂತ ಹೇಳಿದ್ರೆ ಕಡೇ ಕಾಲದಲ್ಲಿ ನಾವು ಏನನ್ನು ಯೋಚನೆ ಮಾಡ್ತೇವೋ ಅದೇ ನಾವಾಗ್ಬಿಡ್ತೇವಲ್ವ. ಈ ರೀತಿ ಪ್ರಶ್ನೆ ಬರುತ್ತದೆ. ಇದಕ್ಕೆಲ್ಲ ವಸುದೇವ ಉತ್ತರ ಕೊಡ್ತಾನೆ ನೋಡಿ. ಅವನೇನು ಹೇಳ್ತಾನೆ ಅಂತ ಹೇಳಿದರೆ, ಯತೋ ಧಾವತಿ ದೈವಚೋದಿತಂ ಮನೋವಿಕಾರಾತ್ಮಕಮಾತ್ಮ ಪಂಚಸು ಗುಣೇಶು ಮಾಯಾರಚಿತೇಷು ದೇಖ್ಯಸೋ ಪ್ರಪದ್ಯಮಾನಃ ಸಹತೇನ ಜಾಯತೆ. ವಾಸ್ತವಿಕವಾಗಿ ದೈವಚೋದಿತಂ ಯತೋ ಧಾವತಿ ಮನಃ ವಿಕಾರಾತ್ಮಕ ಮಾತ್ಮ ಪಂಚಸು. ನಮ್ಮ ಈ ಮನಸ್ಸು ಅನ್ನುವುದೇನಿದೆ ಅದು ನನ್ನ ಅಧೀನ ಅಲ್ಲ, ಮತ್ತು ದೇವರ ಅಧೀನ. ದೈವಚೋದಿತಂ, ನನ್ನ ಮನಸ್ಸು ಏನನ್ನು ಚಿಂತನೆ ಮಾಡ್ತಾ ಇರ್ತದೆ ಅಂತ ಹೇಳಿದರೆ ದೇವರು ಪ್ರೇರಣೆ ಮಾಡಿದ್ದನ್ನು. ಒಳಗೆ ಕೂತು ದೇವರು ಏನನ್ನು ಪ್ರೇರಣೆ ಮಾಡ್ತಾ ಇರ್ತಾನೋ ಅದನ್ನು ನಾನು ಯೋಚನೆ ಮಾಡ್ತಾ ಇರ್ತೇನೆ. ಇವಾಗ ನಾವು ದೇವ್ರ ಮುಂದೆ ಕೂರ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ. ದೇವಸ್ಥಾನಕ್ಕೆ ಹೋಗಿ ನಾವು ಏನನ್ನು ಯೋಚನೆ ಮಾಡಲಿಕ್ಕೆ ಹೋಗಿದ್ದೇವೆ, ದೇವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗು, ಬೇರೆ ಯಾರ ಬಗ್ಗೆ ಅಲ್ಲ. ಆದರೆ ದೇವರ ಯೋಚನೆಗೋಸ್ಕರ ಅಂತ ನಾನು ಕಣ್ಣನ್ನು ಮುಚ್ಚಿ ಹೀಗೆ ಧ್ಯಾನ ಮುದ್ರೆಯಲ್ಲಿ ಕೂತರೂ ಕೂಡ ಮನಸ್ಸಿನಲ್ಲಿ ಬರೋದು ಬೇರೆ ಯೋಚನೆ. ಯಾಕೆ ದೇವರ ಯೋಚನೆ ಬರುವುದಿಲ್ಲ ಅಂತೇಳಿದರೆ ಅದು ದೇವರಿಚ್ಛೆಯಿಂದಾಗಿ ಬೇರೆ ಯೋಚನೆಗಳು ಬರ್ತಾ ಇದೆ ನನ್ನೊಳಗೆ. ನಾನಾ ವಿಧವಾದಂತಹ ಯೋಚನೆಗಳು ಬರ್ತಾ ಇದೆ ಪ್ರತಿಯೊಂದು. ಅಲ್ಲ ಹೌದ್ರಿ, ಹಾಗಿದ್ರೆ ನೀವು ಹೇಳಿದ್ರಿ ಕಡೇ ಕಾಲದಲ್ಲಿ ಅವನು ಏನನ್ನು ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾನೆ ಅದೇ ಆಗಿಬಿಡ್ತಾನೆ ಅಂತ. ಹಾಗಿದ್ರೆ ಕಡೇ ಕಾಲದಲ್ಲಿ ಸ್ಮರಣೆ ಬರುತ್ತೆ, ಅದು ದೇವರಿಚ್ಛೆ ಅಲ್ವಾ? ನಮ್ಮಿಚ್ಛೆ ಏನಲ್ಲ, ದೇವರಿಚ್ಛೆಯಂತೆ ಬರುವುದಲ್ವಾ? ನೋಡಿ, ಹೌದು ಸತ್ಯ. ಕಡೇ ಕಾಲದಲ್ಲಿ ಇವನಿಗೆ ಏನು ಯೋಚನೆ ಬರ್ತದೆ ದೇವರಿಚ್ಛೆ ಅಂತೇನೆ. ಎಷ್ಟು ಆಶ್ಚರ್ಯ ಅಂತೇಳಿದರೆ ಈ ಕಾರಣದಿಂದಲೇ ಭೀಷ್ಮಾಚಾರ್ಯರು ಅಂಥ ಕೃಷ್ಣನ ಭಕ್ತರು ಎಷ್ಟು ಅಂತೇಳಿದರೆ ಅವರ ಭಕ್ತಿಗೆ ಮೆಚ್ಚಿ ಕೃಷ್ಣ ಕಡೆಗೆ ಬಂದಿದ್ದಾನೆ ಅವ್ರ ಹತ್ರ. ಬಾಣದ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾಗ ಧರ್ಮರಾಜನಿಗೆ ಉಪದೇಶ ಕೊಡಿಸ್ಲಿಕ್ಕೋಸ್ಕರ ಕೃಷ್ಣ ಕರ್ಕೊಂಡು ಬಂದಾಗ ಭೀಷ್ಮಾಚಾರ್ಯರು ಕೈ ಜೋಡಿಸಿ ಹೇಳ್ತಾರೆ, ಕೃಷ್ಣ ನೀನು ಬಂದದ್ದು ಯಾಕೆ ಅಂತ ಗೊತ್ತು ನನಗೆ ಅಂತ. ಧರ್ಮರಾಜನಿಗೆ ಉಪದೇಶ ಕೊಡಿಸೋದು ಅಂತ ಹೇಳೋದು ಒಂದು ನೆಪ, ಮತ್ತು ಈ ಮುದುಕನಿಗೆ ದರ್ಶನ ಕೊಡ್ಲಿಕ್ಕೆ ಬಂದದ್ದು ನೀನು. ನೋಡಿ, ಅಂತಹ ಮಹಾತ್ಮ ಭೀಷ್ಮಾಚಾರ್ಯರು ಕಡೇ ಕಾಲದಲ್ಲಿ ಕೃಷ್ಣನನ್ನೇ ಏಕಾಗ್ರವಾಗಿ ಚಿಂತನೆ ಮಾಡಿದರು. ಚಿಂತನೆ ಮಾಡ್ತಾ ಪ್ರಾಣ ಬಿಟ್ರಂತೆ. ಆದರೆ ಪುರಾಣಗಳು ಹೇಳ್ತದೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ರು. ಹೊರಗಿನಿಂದ ಕೃಷ್ಣ ಕಂಡಿದ್ದಾನೆ, ಒಳಗಿನಿಂದ ಕೃಷ್ಣನನ್ನೇ ಧ್ಯಾನ ಮಾಡ್ತಾ ಪ್ರಾಣ ಬಿಡಬೇಕಾದ್ರೆ ಇನ್ನೇನು ದೇಹದಿಂದ ಹೊರಗೆ ಹೋಗಬೇಕು ಅಂತ ಹೇಳಬೇಕಾದ್ರೆ ಕೃಷ್ಣ ಮರ್ತೋದ್ನಂತೆ ಭೀಷ್ಮಾಚಾರ್ಯರಿಗೆ. ಯಾಕೆ ಕೃಷ್ಣ ಯಾಕೆ ಬರ್ತೋದ ಅಂದರೆ ಆಗ ಕೃಷ್ಣನನ್ನು ಸ್ಮರಣೆ ಮಾಡಿದರೆ ಸೀದಾ ವೈಕುಂಠಕ್ಕೆ ಹೋಗ್ತಾಯಿದ್ರು. ಈ ದೇಹದಿಂದ ಹೊರಗೆ ಬರಬೇಕಾದ್ರೆ ಯಾಕೆ ಮರ್ತೋಯ್ತು? ಅದೇ ದೇವರಿಚ್ಛೆ ಅದು. ಯಾಕಂದರೆ ನೀವಿನ್ನೂ ವಸುವಾಗಿರಬೇಕು, ವಸುದೇವತೆಯಾಗಿದ್ದು ಆಮೇಲೆ ನೀವು ಮೋಕ್ಷಕ್ಕೆ ಬರಬೇಕು. ನೋಡಿ, ಆವಾಗ ದೇವರ ಸ್ಮರಣೆ ಬರುತ್ತೆ. ಅದೇ ಯಾವಾಗ ನಮ್ಮ ಪ್ರಾರಬ್ಧ ಕರ್ಮ ಮುಗೀತದೆ ಆವಾಗ ಕಡೇ ಕಾಲದಲ್ಲಿ ದೇವರ ಸ್ಮರಣೆ ಬರ್ತದೆ. ಅಲ್ಲಿ ತನಕ ಬರುವುದಿಲ್ಲ.
ಹಾಗಿದ್ರೆ ಬಿಡಿ, ಇವಾಗ ನಮ್ಗೆ ಯೋಚನೆ ಬೇಡ, ಯಾಕಂದರೆ ನಮ್ಗೆ ಪ್ರಾರಬ್ಧ ಸಿಕ್ಕಾಪಟ್ಟೆ ಇದೆ. ಅದರಿಂದಾಗಿ ಇವಾಗ ಯಾಕದೆಲ್ಲ ಅದು ಸಾಮಾನ್ಯವಾಗಿ ಅಂತ್ಯಕಾಲದಲ್ಲಿ ಚಿಂತಿಸುವ ಹಾಗೆ ನಾರಾಯಣ ಇವೆಲ್ಲ ನಮಗೆ ಬೇಡವೇ ಬೇಡ. ಸಾಮಾನ್ಯವಾಗಿ ಈ ರೀತಿ ನಾವು ಯೋಚನೆ ಮಾಡ್ಕೊಂಡು ಕೂರ್ಬೋದು. ಆದರೆ ನೋಡಿ, ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಹೌದು, ಕಡೆ ಕಾಲದಲ್ಲಿ ಅಂತಿಮ ಕ್ಷಣದಲ್ಲಿ ದೇವರ ಸ್ಮರಣೆ ಬರಬೇಕು ಅಂತ ಹೇಳಿದರೆ ಯಾವತ್ತೋ ಒಂದು ಜನ್ಮದಲ್ಲಿ ಬಂದುಬಿಡ್ತದೆ, ತನ್ನಷ್ಟಕ್ಕೆ ಬರ್ತದೆ ಅಂತ ತಿಳ್ಕೊಳ್ಬೇಡಿ. ಮತ್ತು ಸಾವಿರಾರು ಜನ್ಮಗಳ ಪ್ರಾಕ್ಟೀಸ್ ಬೇಕಂತದೆ. ಸಾವಿರಾರು ಜನ್ಮಗಳಲ್ಲಿ ನಾನು ಕಡೆಗೆ ದೇವರ ಸ್ಮರಣೆ ಮಾಡಬೇಕು ಅಂತ ದೇವರನ್ನೇ ಯೋಚನೆ ಮಾಡ್ತಾ ಫೇಲ್ಯೂರ್ ಆಗ್ತಾನೆ. ಯಾಕಂದರೆ ಪ್ರಾರಬ್ಧ ಬಾಕಿ ಇರ್ತದೆ. ಯಾವಾಗ ಪ್ರಾರಬ್ಧ ಮುಗಿತದೆ ಆಗ ಬರುತ್ತೆ. ಯಾಕಂದರೆ ಪ್ರಾರಬ್ಧ ಮುಗಿತದೆ ಆಗಲೇ ಸಡನ್ನಾಗಿ ಬರುವುದಲ್ಲ, ಮತ್ತು ಅಷ್ಟು ಪ್ರಾಕ್ಟೀಸ್ ಇರ್ತದೆ. ಆಗಿದ್ದಾಗ ದೇವರು ಯೋಚನೆ ಮಾಡ್ತಾನಷ್ಟೆ, ದೇವರು ಅವನಿಗೆ ಆ ಚಿಂತನೆ ಕೊಡ್ತಾನಷ್ಟೆ. ಹೌದು, ದೇವರು ಚಿಂತನೆ ಕೊಡ್ತಾನೆ ನಮಗೆ ಕಡೆ ಕಾಲದಲ್ಲಿ. ಯಾವಾಗ ಅಂದರೆ ನಮ್ಮಲ್ಲಷ್ಟು ಪ್ರಾಕ್ಟೀಸ್ ಇದ್ದಾಗ ಮಾತ್ರ ಅಲ್ಲ. ಹೌದು, ಪ್ರಾಕ್ಟೀಸ್ ಮಾಡಿಸೋನು ಅವನೇ ಅಲ್ವಾ. ನೋಡಿ, ನಮ್ಮೊಳಗೆ ಮತ್ತೆ ಪ್ರಶ್ನೆ ಬರ್ತದೆ, ಅವಳು ಇವಾಗ ದೇವರೇ ಅಲ್ಲಿ ಒಳಗೆ ಕೂತು ನಮಗೆ, ಯಾಕಂದರೆ ಮನಸ್ಸೇ ಅವನ ಕಂಟ್ರೋಲಲ್ಲಿ ಅಂತ ಹೇಳ್ತೀರಿ. ದೇವರ ಕಂಟ್ರೋಲಲ್ಲೇ ಮನಸ್ಸಿದೆ ಅಂತ ಹೇಳಿದ ಮೇಲೆ ನಮ್ಮ ಕೈಲಿ ಏನಿದೆ? ಒಳಗೆ ಮನಸ್ಸಿನಲ್ಲಿ ಅವನೇ ಎಲ್ಲ ಮಾಡಿಸ್ಬೇಕಲ್ವ. ಹೌದು, ಅದು ಸತ್ಯವೇ. ಅದ್ರ ಎರಡು ಮಾತೇ ಇಲ್ಲ. ಮನದೊಳಗೆ ತಾನಿದ್ದು ಮನವಂದೆನಿಸಿಕೊಂಬನು, ಇದನ್ನು ಹರಿಕಥಾಮೃತಸಾರದಲ್ಲಿ ಬಹಳ ಸ್ಪಷ್ಟ ಹೇಳ್ತಾರೆ. ಆದರೆ ಆ ಮನಸ್ಸಿನಲ್ಲಿ ಮೂಡುವ ಇಚ್ಛೆಗಳೇನಿದೆ, ಇವಾಗ ನಾನು ದೇವರ ಸ್ಮರಣೆ ಮಾಡಬೇಕು, ಇದು ನನಗೆ ಆಸೆ ಬರ್ತಾ ಇದೆಯಲ್ಲೋ, ನಾನು ದೇವರ ಸ್ಮರಣೆ ಮಾಡಬೇಕು, ನಾನು ದೇವರನ್ನು ಕಾಣಬೇಕು, ಇದು ಜೀವನೊಳಗೆ ಇದೆ, ಇರಬೇಕು ಜೀವನೊಳಗೆ. ಇಲ್ಲದಿದ್ದರೆ ಜೀವ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಜೀವನೊಳಗೆ ಇದಿರಬೇಕು, ನಾನು ದೇವರನ್ನು ಕಾಣಬೇಕು, ದೇವರನ್ನು ಕಾಣಬೇಕು. ಆದರೆ ಇವನ ಇಚ್ಛೆಗೆ ಶಕ್ತಿ ಇಲ್ಲ. ಜೀವನ ಇಚ್ಛೆಗೆ ಸ್ವಂತ ಶಕ್ತಿ ಇಲ್ಲ. ಅದಕ್ಕೆ ದೇವರು ಆ ಇಚ್ಛೆಗೆ ಶಕ್ತಿ ಕೊಡ್ತಾನೆ ಅಷ್ಟೇ. ಇವಾಗ ಉದಾಹರಣೆಗೆ ಒಂದು ಪುಟ್ಟ ಮಗು ಇದೆ, 1 ವರ್ಷದ ಮಗು ಇದೆ. ಆ ಮಗುವಿನೊಳಗೆ ಇಚ್ಛೆ ಬಂದರೆ ಆ ಇಚ್ಛೆಗೆ ಶಕ್ತಿ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಏನು ಮಾಡುವ ತಾಕತ್ತೂ ಇಲ್ಲ. ಅದಕ್ಕೆ ಏನು ಹೇಳ್ತದೆ ಅಂತ ಹೇಳಿದ್ರೆ, ಅಮ್ಮನ ಹತ್ರ ಕೈ ತೋರಿಸ್ತದೆ, ಹೀಗೆ ನನಗದು ಬೇಕು ಅಂತ. ನೋಡಿ, ಅಷ್ಟೇ. ಅದಕ್ಕಿಂತ ಹೆಚ್ಚು ಏನು ಮಾಡಲಿಕ್ಕಾಗಲ್ಲ ಅದಕ್ಕೆ. ಅಥವಾ ಅದಕ್ಕಿಂತ ಪುಟ್ಟ ಮಗುವಿಗೆ ಅದು ಕೈಯಾದರೂ ತೋರಿಸ್ತದಲ್ವ, ಅದು ಹೇಳಲಿಕ್ಕೆ ಬರೋಲ್ಲ. ಮತ್ತೇನಂತ ಹೇಳಿದ್ರೆ, ಅದರ ಎಲ್ಲ ಇಚ್ಛೆಯೂ ಒಂದರಿಂದಲೇ ಪೂರ್ಣ ಆಗೋದು. ಏನಂದರೆ ಅಳುದು. ಇವಾಗ 2 ತಿಂಗಳು 4 ತಿಂಗಳು ಮಗು ಇರುತ್ತೆ, ಅದಕ್ಕೆ ಹಸಿವಾಯಿತು, ಆಹಾರ ಬೇಕು, ಅಳುದು. ಅಮ್ಮ ಅರ್ಥ ಮಾಡ್ಕೊಳ್ಳು, ಇದಕ್ಕೆ ಹಸಿವಾಗಿದೆ, ಅದಕ್ಕೆ ತಾನು ಆಹಾರ ಕೊಡ್ತಾಳೆ. ಅಳುವುದು, ಯಾಕಂದರೆ ನಿದ್ರೆ ಬರ್ತಾ ಇದೆ, ಮಲಗಿಸ್ತಾಳೆ. ನೋಡಿ, ಅಮ್ಮನೇ ಅರ್ಥ ಮಾಡಿಕೊಂಡು ಇದರ ಅಳುವಿಗೆ ಬೇರೆ ಬೇರೆ ಅರ್ಥ ಮಾಡಿಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಏನೇನು ಚಟುವಟಿಕೆ ನಡೆಸ್ತಾನೆ. ಹಾಗೆ, ಯಾಕಂದರೆ ಅದಕ್ಕೆ ತನ್ನ ಇಚ್ಛೆಯನ್ನು ತನಗೇನೂ ಪೂರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲ. ಹಾಗೆಯೇ ದೇವರು, ನಮ್ಮ ಇಚ್ಛೆ ಇದೆ, ಆದರೆ ಅದಕ್ಕೆ ಶಕ್ತಿ ಇಲ್ಲ. ಶಕ್ತಿ ತುಂಬುವವನು ದೇವರು. ಶಕ್ತಿ ತುಂಬ್ತಾನೆ, ಆವಾಗ ಇಚ್ಛೆ ಅನ್ನೋದು ಹೊರಗೆ ಬರುತ್ತೆ. ಇಚ್ಛೆಯನ್ನು ಹೊರಗೆ ಬಂತಷ್ಟೇ, ಆದರೆ ಆ ಇಚ್ಛೆ ಪೂರ್ಣ ಆಗಬೇಕಲ್ವ. ಮತ್ತೆ ಇವಾಗ ನನಗೆ ದೇವರನ್ನು ನೋಡಬೇಕು ಒಂದು ಇಚ್ಛೆ ಆದರೂ ಹೊರಗೆ ಬಂತಲ್ವ, ಇಲ್ಲದಿರ ಅದು ಬರೋಲ್ಲ, ಒಳಗಿಂದೊಳಗೆ ಇದು ಬಿಡ್ತದೆ, ಅದು ಹೊರಗೆ ಬರೋಲ್ಲ. ಎಷ್ಟೋ ಇಚ್ಛೆಗಳು ಹೊರಗೆ ಬರದೆ ಹೋಗಿಬಿಡ್ತದೆ ನೋಡಿ ಎಷ್ಟೋ ಜನರಿಗೆ. ದೇವರು ಆ ಇಚ್ಛೆಗೆ ಶಕ್ತಿ ಕೊಟ್ಟಾಗ ಹೊರ ಬರ್ತದೆ, ಹೊರಗೆ ಬಂದರೂ ನನಗೆ ಮಾಡುವ ತಾಕತ್ತಿಲ್ಲ. ಆ ಇಚ್ಛೆಯನ್ನು ನನಗೆ ಪೂರ್ಣ ಮಾಡಿಕೊಳ್ಳುವ ತಾಕತ್ತಿಲ್ಲ. ಆ ತಾಕತ್ತು ಕೊಡುವವನು ದೇವರೇ. ಆ ತಾಕತ್ತನ್ನು ಕೊಟ್ಟು ಮಾಡಿಸ್ತಾನೆ ದೇವರು. ಎಲ್ಲ ಕಡೆ ದೇವರು ಅಂದರೆ ಎಲೆಕ್ಟ್ರಿಸಿಟಿ ಎಲ್ಲ ಕಡೆ ಬೇಕೇ ಬೇಕಲ್ವ, ಪ್ರತಿಯೊಂದು ಕಡೆಯೂ. ಅದೇ ರೀತಿ ದೇವರು ಪ್ರತಿಯೊಂದು ಕಡೆಯೂ ನಮಗೆ ಶಕ್ತಿ ತುಂಬುತ್ತಾ ಮುಂದೆ ತರ್ತಾನೆ. ಆದರೆ ಆ ಇಚ್ಛೆ ನಂದು, ನನಗೆ ದೇವರು ನೋಡಬೇಕು ಅಂತ. ಇದಕ್ಕನುಗುಣವಾಗಿ ಆಗ್ತದೆ. ಮುಂದೆ ಏನಾಗತ್ತೆ? ಇವಾಗ ನಾನು ಶಿವ ಆಗಿಬಿಡ್ತೇನಾ, ವಿಷ್ಣು ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಹೇಳ್ತಾರೆ 5 ರೀತಿಯಿಂದ ಮನಸ್ಸು ಹೋಗ್ಬೋದಂತೆ ನೋಡಿ. ಧಾವಸು ಪಂಚಸು ಯಾವುದು ಅಂತೇಳಿದರೆ ದೇವ, ಪಿತೃ, ಗಂಧರ್ವ, ಮನುಷ್ಯ, ಅಸುರ. 5 ವಿಧವಾಗಿ ಹೇಳ್ತದೆ. ವಸುದೇವ ಹೇಳ್ತಾನೆ ಆತ್ಮ ಪಂಚಸು ಅಂತ ಹೇಳಿದರೆ, ಇವಾಗ ಕೆಲವರಿಗೆ ಸಾಯುವಂತಹ ಸಂದರ್ಭದಲ್ಲಿ ದೇವತೆಗಳ ನೆನಪು ಬರ್ಬೋದು, ಯಾವುದಾದ್ರೂ ದೇವತೆಗಳ ನೆನಪು ಬರ್ಬೋದು ಅವರಿಗೆ, ಒಂದನೇದಾಗಿ ಇದು. ಆದರೆ ಇದು ಎಲ್ರಿಗೂ ಅಲ್ಲ. ಮತ್ತು ಯಾರು ಒಳ್ಳೆಯವರಿದ್ದಾರೆ ಅವರಿಗೆ ಮಾತ್ರ. ದೇವತೆಗಳ ಭಕ್ತರು, ದೇವರ ಭಕ್ತರು, ಅವರಿಗೆ ಕಡೆ ಕಾಲದಲ್ಲಿ
ದೇವರ ನೆನಪು ಬರಬಹುದು. ಇಲ್ಲಿ ಇನ್ನೊಂದೇನು ಅಂತ ಹೌದು, ಇವಾಗ ದೇವರ ನೆನಪು ಬಂತು, ಹಾಗಿದ್ರೆ ದೇವರೇ ಆಗ್ಬಿಡ್ತಾನ? ಇವಾಗ ಕಡೆ ಕಾಲದಲ್ಲಿ ಶಿವನ ನೆನಪು ಬಂತು, ಶಿವನೇ ಆಗ್ಬಿಡ್ತಾನ? ಹಾಂ, ಅಲ್ಲಿಯೂ ಇದೆ. ಏನಂದರೆ ಒಂದೊಮ್ಮೆ ಅವನಿಗೆ ಶಿವ ಆಗುವ ಯೋಗ್ಯತೆ ಇದ್ದರೆ ಶಿವ ಆಗ್ತಾನೆ. ಅಂದರೆ ಶಿವ ಯೋಗ್ಯತೆ ಇರುವುದು ಶಿವನಿಗೆ ಮಾತ್ರ, ಇನ್ನೊಬ್ರಿಗಿಲ್ಲ. ಇವಾಗ ನೋಡಿ, ಅದೇ ರೀತಿ ಇಂದ್ರ ಆಗುವ ಯೋಗ್ಯತೆ ಇದ್ದರೆ ಇಂದ್ರ ಆಗ್ತಾನೆ. ಉದಾಹರಣೆ ನಿಮಗೆ ಹೇಳಬೇಕಾದ್ರೆ, ಇವಾಗ ಅರ್ಜುನ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅರ್ಜುನ ತಾನು ಮನುಷ್ಯನಾಗಿ ಬಂದು ತಾನು ಪ್ರಾಣ ಬಿಡ್ತಾನೆ ಅಂತ ತಿಳ್ಕೊಳ್ಳಿ. ದೇಹ ಬಿಟ್ಟ. ತಾನು ಹೋಗಿ ಆ ಮೇರು ಪರ್ವತದ ಹತ್ರ ಅರ್ಜುನ ತಾನು ದೇಹ ಬಿಡಬೇಕಾದ್ರೆ ಕಡೇ ಕ್ಷಣದಲ್ಲಿ ತಾನು ಏನನ್ನು ಯೋಚನೆ ಮಾಡ್ತಾ ಪ್ರಾಣ ಬಿಟ್ಟ ಅಂತ ಹೇಳಿದ್ರೆ ಇಂದ್ರನನ್ನು ನೋಡಿ. ಅದಕ್ಕಾಗಿ ತಾನು ಹೋಗಿ ಇಂದ್ರನೇ ಆದ. ಯಾಕಂದರೆ ಅರ್ಜುನ ಇಂದ್ರನೇ ಆದ. ಯಾಕಂದರೆ ಅವನಿಗೆ ಆ ಯೋಗ್ಯತೆ ಇದೆ, ಇಂದ್ರನಾಗುವ ಯೋಗ್ಯತೆ ಇದೆ. ಪ್ರತಿಯೊಂದಕ್ಕೂ ಕೂಡ ಯೋಗ್ಯತೆ ಎಲಿಜಿಬಿಲಿಟಿ ಅನ್ನೋದು ಬೇಕೇ ಬೇಕಲ್ವಾ? ಯಾರ್ಯಾರು ಏನೇನೋ ಆಗಲಿಕ್ಕಾಗೋಲ್ಲ. ಪ್ರತಿಯೊಂದಕ್ಕೂ ದೇವತಾ ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇರುವವನು ಆ ಸ್ಥಾನಕ್ಕೆ ಹೋಗ್ತಾನೆ. ಹೌದು, ಇವಾಗ ಯಾರಾದರೂ ನಾನು ಕೃಷ್ಣ ಆಗಬೇಕು, ವಿಷ್ಣು ಆಗಬೇಕು ಅಂತ ಇಚ್ಛೆ ಮಾಡಿದ್ರೆ ವಿಷ್ಣು ಆಗಿಬಿಡ್ತಾನೆ. ಆ ಯೋಗ್ಯತೆ ಯಾರಿಗೂ ಇಲ್ಲ, ಇಲ್ಲವೇ ಇಲ್ಲ ಆ ಯೋಗ್ಯತೆ. ಅದಕ್ಕೋಸ್ಕರ ಅವರು ಕೃಷ್ಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ವಿಷ್ಣು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ ಕೂಡ. ಅದೇ ರೀತಿ ಇವಾಗ ನೋಡಿ, ಒಂದೊಂದು ಗಣಗಳಿದೆ. ಇಂದ್ರನ ಸ್ಥಾನಕ್ಕೆ ಬರುವವರಿದ್ದಾರೆ, ಅವರಿಗೆ ಆ ಯೋಚನೆ ಬರ್ತದೆ. ಇವಾಗ ಭೀಮಸೇನ ತಾನು ದೇಹವನ್ನು ತ್ಯಾಗ ಮಾಡಬೇಕಾದ್ರೆ ವಾಯುದೇವನನ್ನು ಧ್ಯಾನ ಮಾಡ್ತಾ ತಾನು ಧ್ಯಾನ ಮಾಡಿದ. ಅದರಿಂದಾಗಿ ನೋಡಿ ವಾಯುದೇವನಾಗ್ತಾನೆ. ಯಾಕಂದರೆ ವಾಯುದೇವನ ಬಂದದ್ದು. ಹೀಗೆ ಯಾರಿಗೆ ಯೋಗ್ಯತೆ ಇದೆ ಅವರು ಆಯಾ ದೇವತೆಗಳಾಗ್ತಾರೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಆಯಾ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಪ್ರತಿಯೊಬ್ಬರು ಕೂಡ ಅಷ್ಟೇ. ಇವಾಗ ಯಾರು ಶಿವನನ್ನೇ ಧ್ಯಾನ ಮಾಡ್ತಾ ಪ್ರಾಣ ಬಿಡ್ತಾನೆ ಅವನು ಶಿವನ ಲೋಕಕ್ಕೆ ಹೋಗ್ತಾನೆ. ಇಂದ್ರನನ್ನೇ ಧ್ಯಾನ ಮಾಡ್ತಾ ಪ್ರಾಣ ಬಿಡ್ತಾನೆ, ಇಂದ್ರ ಲೋಕಕ್ಕೆ ಹೋಗ್ತಾನೆ. ಈ ರೀತಿ ಆಯಾ ಲೋಕಗಳಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಅಲ್ಲೂ ಗಮನಿಸಬೇಕಾದದ್ದು ಬಹಳ ಮುಖ್ಯವಾಗಿ ಏನು ಅಂತೇಳಿದರೆ, ಮೇಲಿನ ಲೋಕಗಳಿಗೆ ಹೋಗಬೇಕಾದ್ರೆ ಯೋಗ್ಯತೆ ಬೇಕು. ಎಲ್ಲಿಗೆ ಅಂದರೆ ನೋಡಿ, ಮೇಲೆ 7 ಲೋಕಗಳಿದೆ. ಭೂಹು ಭುವಃ ಸ್ವಹ ಮಹಾ ಜನಃ ತಪಃ ಸತ್ಯಂ. ಅದರಲ್ಲಿ ಈ ಭೂಮಿಯಲ್ಲಾಗಲಿ ಅಂತರಿಕ್ಷ ಲೋಕ, ಸ್ವರ್ಗಲೋಕ, ಇಲ್ಲಿಗೆ ಹೋಗಲಿಕ್ಕೆ ಯೋಗ್ಯತೆ ಬೇಕಾಗಿಲ್ಲವಂತೆ. ಪುಣ್ಯ ಇದ್ದರೆ ಸಾಕು, ಯೋಗ್ಯತೆ ಬೇಕಾಗಿಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಕೆಲವು ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತದಲ್ವ, ದುಡ್ಡಿದ್ದರೆ ಸಾಕು, ಡೊನೇಷನ್ ಕೊಟ್ಟರೆ ಸಾಕು. ನಿಮಗೆ ಪರ್ಸೆಂಟೇಜ್ ಬೇಕು ಅಂತಿಲ್ಲ, ಅಲ್ಲಿ ನಿಮಗೆ 80% 90% ಬಂದಿರಬೇಕು ಅಂತಿಲ್ಲ. ಮತ್ತು ಡೊನೇಷನ್ ಕೊಡ್ತೇವೆ, ನಿಮಗೆ ಸಿಗುತ್ತೆ. ಆ ರೀತಿ ಪುಣ್ಯ ಇದ್ದರೆ ಸಾಕು, ಸಿಗುತ್ತೆ. ಆದರೆ ಕೆಲವು ಹಾಗಲ್ಲ. ಕೆಲವು ಕೇವಲ ಎಲಿಜಿಬಿಲಿಟಿಯಿಂದಲೇ ಸಿಗೋದು ಅಂತೇಳಿದ್ರೆ ಅವನು 100% ಪಡೆದೇ ಇರಬೇಕು ಮಾರ್ಕನ್ನು. ಅಲ್ಲಿ ನಾನು ದುಡ್ಡು ಕೊಡ್ತೇನೆ, 10 ಲಕ್ಷ ಕೊಡ್ತೇನೆ, 1 ಕೋಟಿ ಕೊಡ್ತೇನೆ, ನಡೆಯೋಲ್ಲ ನೋಡಿ. ಅದೇ ರೀತಿ ಇದೇನು ಅಂತ ಹೇಳಿದ್ರೆ ಮೇಲಿನ ಲೋಕಗಳು, ಅಲ್ಲಿಗೆ ಅವನ ಯೋಗ್ಯತೆ ಬೇಕೇ ಬೇಕು. ಅದಿದ್ದರೆ ಮಾತ್ರ ಸಿಗತ್ತೆ ಮೇಲಿನ ಲೋಕಗಳು, ಇಲ್ಲದ್ರೆ ಸಿಗೋಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಇವಾಗ ಸಿ ಎ ನಾನು ಪಾಸ್ ಮಾಡ್ತೇನೆ, ಇಷ್ಟು ದುಡ್ಡು ಕೊಡ್ತೇನೆ, ಆಗೋಲ್ಲ. ಮತ್ತು ಅದಕ್ಕೆ ಅವನು ಸಿ ಎ ಪಾಸ್ ಮಾಡಲೇಬೇಕು, ಇಲ್ಲದ್ರೆ ಆಗೋದಿಲ್ಲ. ದುಡ್ಡಿನಿಂದ ಪಾಸ್ ಮಾಡಲಿಕ್ಕೆ ಬರೋಲ್ಲ, ಅಂದರೆ ನಿಜವಾಗಿ ಆಗಿದ್ದರೆ. ಹೀಗೆ ಆಯಾ ವ್ಯಕ್ತಿ ಏನಿದ್ದಾನೆ ಅವನು ಆಯಾ ಲೋಕಕ್ಕೆ ಹೋಗ್ತಾನೆ. ಅದರಲ್ಲಿ ಯಾವ ರೀತಿ ಅಂತ ಹೇಳಿದರೆ, ಕೆಲವರು ದೇವಲೋಕಕ್ಕೆ ಹೋಗ್ತಾರೆ ಕಡೇ ಸಮಯದಲ್ಲಿ ದೇವತೆಗಳ ಸ್ಮರಣೆ ಮಾಡಿದರೆ, ಅಥವಾ ಕಡೇ ಸಮಯದಲ್ಲಿ ಯಾರು ಪಿತೃಗಳ ಸ್ಮರಣೆಯನ್ನು ಮಾಡ್ತಾರೆ ಪಿತೃಲೋಕಕ್ಕೆ ಹೋಗ್ತಾರೆ. ಅದೇ ರೀತಿ ಯಾರು ಗಂಧರ್ವರ ಸ್ಮರಣೆ ಮಾಡ್ತಾರೆ ಅವರು ಗಂಧರ್ವ ಲೋಕಕ್ಕೆ ಹೋಗ್ತಾರೆ. ಅಂದರೆ ಗಂಧರ್ವರನ್ನು ಸ್ಮರಣೆ ಮಾಡೋರಿದ್ದಾರೆ ಅಂತೇಳಿದರೆ ಕಡೆಗೆ ಸಾಯ್ತಾ ಇರಬೇಕಾದ್ರೆ ಹಾಡ್ತಾ ಸಾಯೋರು. ಜೀವನದುದ್ದಕ್ಕೆ ಹಾಡ್ತಾನೇ ಇರ್ತಾರೆ ಅವರು, ಕಡೆಗೂ ಕೂಡ ಹಾಡ್ತಾನೆ ಸಾಯ್ತಾರೆ. ಇವರು ಹಾಡುವ ಲೋಕ ಅದೇ ಗಂಧರ್ವ ಲೋಕ, ಅಲ್ಲಿಗೆ ಹೋಗ್ತಾರೆ ಅಷ್ಟೇ ಇಂಥವ್ರು. ಅಂತೇಳಿದರೆ ಕೆಲವರಿಗೆ ಅಂದರೆ ಇದು ಸಾಮಾನ್ಯ ಅಲ್ಲ, ಕೂತಾಗ ನಿಂತಾಗ ಮಲಗಿದಾಗ ಎಲ್ಲ ಕಡೆಯೂ ನೋಡಿ ಅವ್ರು ಗುಣಗುಡ್ತಾನೇ ಇರೋದು, ಹಾಡ್ತಾನೇ ಇರೋದು ಅವ್ರಿಗೆ. ಇಂಥವ್ರು ಹಾಡೇ ಜೀವನ ಅವರಿಗೆ. ಇಂಥವ್ರು ಇರ್ತಾರೆ ಕೆಲವರು, ಇವರು ಗಂಧರ್ವ ಲೋಕಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಏನಂದರೆ ಮನುಷ್ಯರನ್ನೇ ಸ್ಮರಣೆ ಮಾಡ್ತಾ ಇರೋದು. ಮಲ್ಕೊಂಡಾಗ ನಿಂತಾಗ ಮಲಗಿದಾಗ ಎಲ್ಲ ಅಯ್ಯೋ ಹೆಂಡತಿ ಆಗಿದ್ದಾಳೇನೋ, ಗಂಡೆ ಆಗಿದ್ದಾರೇನೋ, ಮಕ್ಕಳೇ ಆಗಿದ್ದಾರೇನೋ, ಅವರೇ ಆಗಿದ್ದಾರೆ ನೋಡಿ. ಇದೇ ಯೋಚನೆ. ಇಂಥವ್ರು ಏನು ಅಂತೇಳಿದ್ರೆ ಮನುಷ್ಯ ಲೋಕಕ್ಕೆ ವಾಪಸ್ ಬರ್ತಾರೆ. ಇನ್ನು ಕೆಲವರು ಇದು ಅಲ್ಲ, ಮತ್ತು ಅಸುರ ಲೋಕಕ್ಕೆ ಹೋಗ್ತಾರೆ. ಎಂಥವ್ರು ಅಂತೇಳಿದ್ರೆ ಸಾಯುವಾಗ ಇವರು ವಿಶೇಷವಾಗಿ ಅವನನ್ನು ಕಡಿದು ಬಿಡಬೇಕಿತ್ತು, ನಾನು ಇವನನ್ನು ಕಡಿಬೇಕು, ಅವನನ್ನು ಹಿಂಸೆ ಮಾಡಬೇಕು, ಇವಳನ್ನು ಬಲಾತ್ಕಾರ ಮಾಡಬೇಕು. ಇದೇ ರೀತಿ ಯಾರು ಕೆಟ್ಟ ಯೋಚನೆಯನ್ನು ಮಾಡ್ತಾ ಪ್ರಾಣ ಬಿಡ್ತಾನೆ ಅವನು ಅಸುರ ಲೋಕಕ್ಕೆ ಹೋಗ್ತಾನೆ ನೋಡಿ. ಹೀಗೆ 5 ವಿಧವಾಗಿ ಮನಸ್ಸು
ಕಡೆ ಕಾಲದಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು ಅಂತ ವಸುದೇವ ಹೇಳ್ತಾನೆ. ಯಾವ ಕಡೆ ಹೋಗ್ತಾನೋ ಆ ಕಡೆ ಹೋಗ್ತಾನೆ. ಜ್ಯೋತಿರ್ಯಥೈವೋದಕ ಪಾರ್ಥಿವೇಶ್ವತಃ ಸಮೀರ ವೇಗಾನುಗತಂ ವಿಭಾವ್ಯತೆ ಏವಂ ಸ್ವಮಾಯಾ ರಚಿತೇಶ್ವಸೌ ಪುಮಾನ್ ಗುಣೇಶು ರಾಗಾನುಮತುಗತೋ ವಿಮುಖ್ಯತಿ ಅಂತ ಹೇಳ್ತಾನೆ. ವಾಸ್ತವಿಕವಾಗಿ ಎಲ್ಲವೂ ಭಗವಂತನ ಅಧೀನ, ನಮ್ಮ ಅಧೀನ ಅಲ್ಲ. ಹೇಗಂತೇಳಿದರೆ ದೇವರು ನಮ್ಮನೇಲಿ ಹೇಗೆ ಸಿಕ್ಕಿಸಿಬಿಡ್ತಾನೆ ಅಂತೇಳಿದ್ರೆ ಇವೆಲ್ಲ ಯೋಚನೆಗಳು ಬರ್ತದಲ್ವ. ಈ ಯೋಚನೆಯ ಹಿಂದೆ ಏನಿದೆ ಅದನ್ನು ವಸುದೇವ ತುಂಬ ಚೆನ್ನಾಗಿ ಹೇಳ್ತಾನೆ. ಒಂದು ಉದಾಹರಣೆಯನ್ನು ಕೊಟ್ಟು, ಒಂದು ಪಾತ್ರೆಯಲ್ಲಿ ನೀರು ಹಾಕ್ತೇವೆ. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಆ ನೀರಿನಲ್ಲಿ ನನ್ನನ್ನು ನಾನು ನೋಡಿದರೆ ನನ್ನ ಮುಖ ಕಾಣಿಸ್ತದಲ್ಲಿ, ಮುಖ ಚೆನ್ನಾಗಿ ಕಾಣಿಸ್ತದೆ. ಆದರೆ ಒಂದೊಮ್ಮೆ ಆ ನೀರಿನಲ್ಲಿ ಕಾಣುವ ಮುಖವನ್ನು ನಾನು ಇದು ನಾನೇ ಅಂತ ತಿಳ್ಕೊಂಡೆ, ನಾನೇ ಕಾಣ್ತಾ ಇರುವುದು ಅಂತ. ಅದಕ್ಕೆ ಸರಿಯಾಗಿ ಸ್ವಲ್ಪ ಗಾಳಿ ಬೀಸ್ತು. ಗಾಳಿ ಬೀಸಿದಾಗ ನೀರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಯಿತು. ಯಾವಾಗ ನೀರು ಆ ಕಡೆ ಈ ಕಡೆ ಆಯಿತು ಆವಾಗ ಅಲ್ಲಿ ಕಾಣ್ತಾ ಇದ್ನಲ್ವ ನಾನು, ನನ್ನ ಮುಖವೂ ಕೂಡ ಛಿದ್ರ 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 ಆಯಿತು, ಛಿದ್ರ ಛಿದ್ರ ಆಯಿತು ನನ್ನ ಮುಖ. ಆವಾಗ ನಾವೇನು ತಿಳ್ಕೊಳ್ತೇವೆ, ಅಯ್ಯೋ ನೋಡಿದ್ರೆ ಮುಖ ಎಲ್ಲ ಛಿದ್ರ ಛಿದ್ರ ಆಗೋಯ್ತು, ಆಯ್ತು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಹಾಂ, ಇದು ಗೊತ್ತು, ಅದು ನೀರಲ್ಲಿ ಬಿದ್ದದ್ದು ಪ್ರತಿಬಿಂಬ ಅಷ್ಟೇ, ಅದೇನಾಗೋಲ್ಲ ಅಂತ ಈ ರೀತಿ ತಿಳ್ಕೊಂಡ್ರೆ ಅದೀತು. ಆದರೆ ಹಾಗೆ ತಿಳ್ಕೊಳ್ಳಲ್ಲ. ಬಹಳ ಚೆನ್ನಾಗಿ ಹೇಳ್ತಾರೆ. ಅದೇ ರೀತಿ ಏವಂ ಸ್ವಮಾಯ ರಚಿತೇ ಸ್ವಸೌಪಮಾನ್, ನಮಗೆ ಪಾತ್ರೆಯಾಗಿ ದೇವರು ಕೊಟ್ಟಿದ್ದಾನೆ. ಏನು ಅಂತ ಹೇಳಿದರೆ ಈ ದೇಹ ಇದೊಂದು ಪಾತ್ರೆ. ರಾಜಸ, ಸಾತ್ವಿಕ, ತಾಮಸ ಈ ಪ್ರಕೃತಿಯಿಂದ ನಿರ್ಮಿತವಾದಂತಹ ಒಂದು ಪಾತ್ರೆ. ಈ ಪಾತ್ರೆಯೊಳಗಿರುವ ನೀರು ಯಾವುದು ಅಂತೇಳಿದರೆ ಅದೇ ನಮ್ಮ ಅಜ್ಞಾನ. ಅಜ್ಞಾನವೇ ನೀರು. ಅಜ್ಞಾನವೇ ನೀರು ಅಂತೇಳಿದರೆ ಗೊತ್ತಿಲ್ಲ, ನಾನು ಯಾರೂ ಗೊತ್ತಿಲ್ಲ, ಈ ದೇಹದ ಬಗ್ಗೆ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೇನೆ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೇನೆ ಗೊತ್ತಿಲ್ಲ, ಇಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ, ಏನು ಮಾಡಬೇಕಾಗಿದೆ ಗೊತ್ತಿಲ್ಲ. ನಮಗೆ ನಮ್ಮ ಜೀವನದಲ್ಲಿ ಗೊತ್ತಿಲ್ಲ ಅನ್ನೋದೇ ಹೆಚ್ಚು. ಆದರೆ ಎಲ್ಲಕ್ಕಿಂತ ದೊಡ್ಡ ಆಶ್ಚರ್ಯ ಏನಂದರೆ ಇಷ್ಟೂ ಗೊತ್ತಿಲ್ಲಗಳಿದ್ದರೂ ಕೂಡ ಈ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ನಮಗೆ. ನೋಡಿ, ಇದು ಎಲ್ಲಕ್ಕಿಂತ ಆಶ್ಚರ್ಯವಾಗಿರುವಂಥದ್ದು. ಅದಕ್ಕೆ ಈ ಅಜ್ಞಾನವೇ ನೀರು. ಈ ಅಜ್ಞಾನವೆಂಬ ನೀರಿನಲ್ಲಿ ನನ್ನ ಮುಖ ಕಾಣಿಸ್ತದೆ ಅಂತೇಳಿದರೆ ಅಜ್ಞಾನದಿಂದಾಗಿ ನಾನು ಈ ದೇಹದಲ್ಲಿ ಸೇರಿಕೊಂಡು ಈ ದೇಹವೇ ನಾನು ಅಂತ ತಿಳ್ಕೊಂಡ್ಬಿಡ್ತೇನೆ. ಇದು ದೊಡ್ಡ ಅಜ್ಞಾನ. ಈ ದೇಹವೇ ನಾನು ತಿಳ್ಕೊಳ್ತೇನೆ ನಾನು. ಅದಕ್ಕೆ ಸರಿಯಾಗಿ ಗಾಳಿ ಬೀಸ್ತು. ಗಾಳಿ ಯಾವುದು ಬೀಸ್ತು ಅಂತೇಳಿದರೆ ರಾಗದ್ವೇಷಗಳು. ಈ ಜೀವನದಲ್ಲಿ ಉಂಟಾಗುವಂತಹ ಆಸೆ, ಸಿಟ್ಟು, ಹೊಟ್ಟೆ ಕಿಚ್ಚು ಇವೆಲ್ಲ ಏನಂದರೆ ಗಾಳಿಗಳಿದ್ದಾಗೆ. ಅದರಿಂದ ಏನು ಅಂದರೆ ಇನ್ನೂ ಛಿದ್ರ 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 ಆಗೋಯ್ತು. ಆ ನೀರಿನಲ್ಲಿ ಕಂಡ ನನ್ನ ಮುಖ ಛಿದ್ರ ಛಿದ್ರ ಆಗೋಯಿತು. ಅದರಿಂದಾಗಿ ಮೊದಲೇ ನಾನು ಯಾರು ಅಂತ ಗೊತ್ತಿಲ್ಲ, ಈ ದೇಹವೇ ನಾನು ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ಸರಿಯಾಗಿ ಒಂದಷ್ಟು ಆಸೆ ಬೇರೆ ಬಂದು ಸೇರ್ಕೊಂಡ್ಬಿಡ್ತು. ಅವಾಗೇನು ಅಂತ ಹೇಳಿದ್ರೆ ನಾನೇ ಕಾಮುಕನಾಗ್ಬಿಟ್ಟೆ, ನಾನೇ ಸಿಟ್ಟು. ಅದಕ್ಕೋಸ್ಕರ ಹೇಳಿದೆ, ನೋಡು ನಾನು ತುಂಬ ಸಿಟ್ಟು, ನನ್ನ ಸುದ್ದಿ ಬರಬೇಡ, ಸಿಕ್ಕಾಪಟ್ಟೆ ಸಿಟ್ಟು, ನನಗೆ ಬಂದರೆ ಹೊಡೆದಾಕ್ಬಿಡ್ತೇನೆ ಅಂತ ಹೇಳಿದ್ರೆ ನಾನೇ ಸಿಟ್ಟು ಅಂತ, ನಾನೇ ಸಿಟ್ಟು ಅಂತ ತಿಳ್ಕೊಂಡ್ಬಿಡ್ತೇನೆ. ನಾನೇ ಸಿಟ್ಟು, ನಾನೇ ಕಾಮ, ಈ ರೀತಿ ತಿಳ್ಕೊಳ್ತೇವೆ. ಇದಕ್ಕೆಲ್ಲ ಏನು ಕಾರಣ ಅಂತೇಳಿದರೆ ಇಷ್ಟು ಸಿಕ್ಕಾಕೊಳ್ತಾ ಇರೋದು, ನನ್ನನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು. ಆದರೆ ಒಂದೊಮ್ಮೆ ಇದೇ ಸಮುದ್ರ ಒಂದು ಇದಿದೆ ಅಂತ ತಿಳ್ಕೊಳ್ಳಿ, ಸರೋವರದ ಅಡಿಯಲ್ಲಿ ನೀರಿದೆ. ಆ ಸರೋವರದ ಅಡಿಯಲ್ಲಿರುವ ನೀರಿನಲ್ಲಿ ಒಂದೊಮ್ಮೆ ನನ್ನ ಪ್ರತಿಬಿಂಬ ಕಾಣಿಸ್ಕೊಳ್ತು ತಿಳಿದುಕೊಳ್ಳಿ. ಆವಾಗ ಒಂದು ಚೂರು ಆ ಕಡೆ ಈ ಕಡೆ ಹೋಗಲ್ಲ ಅದು, ಯಾಕಂದರೆ ಅಲ್ಲಿ ಗಾಳಿ ಬೀಸುವುದೇ ಇಲ್ಲ, ಅಡಿಯಲ್ಲಿ ಗಾಳಿ ಬೀಸುವುದೇ ಇಲ್ಲ. ಅದೇ ರೀತಿ ಯಾವಾಗ ನಮಗೆ ಜ್ಞಾನ ಬಂತು, ಜ್ಞಾನ ಬಂದಾಗ ನಾನು ಯಾರು ಅಂತ ಗೊತ್ತಾಗುತ್ತೆ ಸ್ಪಷ್ಟವಾಗಿ. ನಾನು ಯಾರು ಅಂದರೆ ನಾನು ಯಾರು ಅಂತ ಹೇಳಿದ್ರೆ ಈ ದೇಹ ನಾನಲ್ಲ, ಅಥವಾ ಈ ಎಲ್ಲ ಕಾಮ ಕ್ರೋಧ ಇದ್ಯಾವುದು ನಾನಲ್ಲ, ಇವೆಲ್ಲ ಅವನಿಗೆ ಸ್ಪಷ್ಟ ಆಗುತ್ತೆ. ಯಾವಾಗ ನಾನು ಯಾರು ಅಂತ ಗೊತ್ತಾಯಿತು ಆವಾಗ ವ್ಯಕ್ತಿ ಸಾವಿಗೆ ಹೆದರುವುದಿಲ್ಲ. ಯಾಕಂದರೆ ಅವನಿಗೆ ಸಾವು ಅಂದರೆ ಏನಂತ ಗೊತ್ತಾಯಿತು. ಸಾವು ಅಂದರೆ ಜಸ್ಟ್ ಈ ದೇಹ ಬಿಟ್ಟು ಹೋಗೋದಷ್ಟೇ, ನಾನು ಸಾಯುವುದಲ್ಲ. ಇವತ್ತೇನು ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಾನು ಸತ್ತು ಬಿಡ್ತೇನೆ ನೋಡಿ, ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಒದ್ದಾಡ್ತಾನೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ದೇಹದಿಂದ ಹೊರಗೆ ಹೋಗೋ ತನಕ.
ಈ ದೇಹದಿಂದ ಹೊರಗೋಗೋದು ಅಂದರೆ ಅಜ್ಞಾನ ಅವಸ್ಥೆಯಲ್ಲಿ, ಅಜ್ಞಾನಿಯಾಗಿದ್ದಾಗ ತಾನು ಒದ್ದಾಡಿ 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 ದೇಹದಿಂದ ಅಯ್ಯೋ ನಾನು ಹೋದೆ 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 ಸತ್ತೆ ಸತ್ತೆ ಅಂತೇಳಿ ದೇಹದಿಂದ ಹೊರಗೋದು ಕೂಡ ಅವನಿಗೆ ಆಶ್ಚರ್ಯ ಆಗೋದೇನೆಂದರೆ ಇಲ್ಲ ನಾನಿನ್ನೂ ಇದ್ದೇನೆ. ನೋಡಿ, ಇದು ಆಶ್ಚರ್ಯ. ಈ ದೇಹದಿಂದ ಹೊರಗೋಗುವ ತನಕ ಹೋದೆ ಹೋದೆ ಅಂದರೆ ಅಜ್ಞಾನ. ಅಷ್ಟು ಹೊರಗೆ ಹೋದ್ಮೇಲೆ ಅಯ್ಯೋ ನಾನಿನ್ನೂ ಇದ್ದೇನೆ, ಸತ್ತಿಲ್ಲ ನಾನು, ಈ ದೇಹ ಬಿಟ್ಟಿದ್ದಷ್ಟೇ. ಅದನ್ನು ನೋಡಿ, ಅವಾಗ ಏನಂದರೆ ಆ ದೇಹದ ಮೇಲೆ ಅಟ್ಯಾಚ್ಮೆಂಟು. ಅಯ್ಯೋ ನನ್ನ ದೇಹ ನನ್ನ ದೇಹ ನನ್ನ ದೇಹ. ಸತ್ತ ಮೇಲೂ ಅಳುದು ಅವಾಗ ಇವನು. ಅಂದರೆ ಇಲ್ಲಿರೋರು ಅಳುದಲ್ಲ, ಆ ಬಿಟ್ಟ ಜೀವ ಅಳುದು ಅದಕ್ಕೆ, ಅಯ್ಯೋ ನನ್ನ ದೇಹ ನನ್ನ ದೇಹ ನನ್ನ ದೇಹ ಅಂತ. ಯಾಕಂದರೆ ಅದು ಅಟ್ಯಾಚ್ಮೆಂಟ್, ಅವನ ದೇಹ ಅಲ್ಲ ಅದು. ಆದರೆ ಆ ಭ್ರಮೆ ಇದೇ ಹೇಳೋದು ಅಜ್ಞಾನ. ಈ ಅಜ್ಞಾನದಿಂದಾಗಿ ನಂತರವೂ ಅಳ್ತಾನೆ. ಇಲ್ಲಿರಬೇಕಾದ್ರೂ ಅದಕ್ಕೆ ಹೇಳ್ತಾನೆ. ಯಾಕಂದರೆ ಅಯ್ಯೋ ಇದು ನನ್ನ ದೇಹ ನನ್ನ ದೇಹ ನನ್ನ ದೇಹ ಬಿಟ್ಟು ಹೋಗ್ತಾ ಇದ್ದೇನೆ ನನ್ನ ದೇಹ ಬಿಟ್ಟು ಹೋಗ್ತಾ ಇದ್ದೇನೆ, ನಾನೇ ದೇಹ. ಈ ಅಜ್ಞಾನವೇ ಕಾರಣ ದುಃಖಕ್ಕೆ. ಇಲ್ಲದೆ ಇದ್ರೆ ನೋಡಿ, ಜ್ಞಾನಿಗಳು ಹೋಗ್ತಾರೆ, ಆರಾಮಾಗಿ ಹೋಗ್ತಾರೆ. ಯಾಕಂದರೆ ಅವರಿಗೆ ಗೊತ್ತು ಈ ದೇಹ ನಾನಲ್ಲ, ಈ ದೇಹ ನಂದು ಅಲ್ಲ, ಇದು ಬಾಡಿಗೆ ಅಷ್ಟೇ, ಬಾಡಿಗೆ ಬಂದದಿತ್ತು ಹೋಗ್ತದೆ ಅಂದೇಳಿ ಆರಾಮಾಗಿ ದೇಹ ಬಿಟ್ಟು ಹೋಗ್ತಾರಲ್ವ. ಅವರಿಗೇನು ದುಃಖವೇ ಇಲ್ಲ. ಸತ್ಯ ಗೊತ್ತಿದ್ದಾಗ, ನಿಜ ಗೊತ್ತಿದ್ದಾಗ ದುಃಖ ಇಲ್ಲ. ಜ್ಞಾನದಿಂದಾಗಿ ದುಃಖ ನಿವಾರಣೆ, ಅಜ್ಞಾನದಿಂದಾಗಿ ದುಃಖ. ಮನುಷ್ಯನಿಗೆ ಜೀವನದಲ್ಲಿ ದುಃಖಿ ಆಗಿರಲಿಕ್ಕೆ ಕಾರಣವೇ ಈ ಅಜ್ಞಾನ. ಅದನ್ನು ವಸುದೇವ ಹೇಳ್ತಾನೆ ನೋಡಿ. ಅದಕ್ಕಾಗಿ ನೀನು ದುಃಖ ಪಡಬೇಡ, ಅದಕ್ಕಾಗಿ ದುಃಖ ಪಡಬಾರದು ಸಾವಿನ ಬಗ್ಗೆ. ಇದರಿಂದಾಗಿ ಇನ್ನೊಬ್ಬರಿಗೆ ಯಾವತ್ತೂ ದ್ರೋಹ ಬಗಿಲಿಕ್ಕೆ ಹೋಗಬಾರ್ದು. ಕಂಸ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ತಸ್ಮಾತ್ ಕಸ್ಯಚಿತ್ ದ್ರೋಹಂ ಆಚರೇತ್ ಸ ತಥಾವಿಧಃ ತಸ್ಮಾನ್ನ ಕಸ್ಯಚಿತ್ ದ್ರೋಹಂ ಆತ್ಮನ ಕ್ಷೇಮಮನ್ವಿಚ್ಚನ್ ದೋಗ್ಧುರುವೇ ಪರತೋ ಭಯಂ. ಯಾಕಂತ ಹೇಳಿದರೆ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಲಿಕ್ಕೆ ಹೋದರೆ ನಮಗೊಂದಲ್ಲ ಒಂದು ದಿನ ಕೆಟ್ಟದಾಗೆ ಆಗುತ್ತಾನೆ. ಯಾಕಂತ ಹೇಳಿದ್ರೆ ನಾವು ಮಾಡಿದ್ದು ನಾವು ತಿನ್ನಲೇಬೇಕು ತಾನೆ, ಇವತ್ತಲ್ಲ ನಾಳೆ. ಅದಕ್ಕೋಸ್ಕರ ಯಾವತ್ತು ಯಾರಿಗೂ ಕೆಟ್ಟದ್ದು ಮಾಡಲಿಕ್ಕೆ ಹೋಗಬಾರ್ದು ನಾವು. ಈ ರೀತಿ ವಸುದೇವ ಹೇಳಿದ. ನೋಡು, ನಿನ್ನ ತಂಗಿ ನಿಜವಾಗಲೂ ಕೂಡ ಹೆಣ್ಣು, ಅಬಲೆ ಅವಳು, ಅವಳಿಗೇನು ಶಕ್ತಿ ಇದೆ, ಇನ್ನೂ ಸಣ್ಣವಳು, ಅವಳನ್ನು ಕೊಲ್ಲಿಕ್ಕೆ ಹೋಗಿದೆಯಲ್ವ ನೀನು. ಈ ರೀತಿ ತಾನು ಸಮಾಧಾನ ಪಡಿಸ್ಲಿಕ್ಕೆ ಹೋದ. ಕಂಸ ಎಲ್ಲಿ ಕೇಳ್ತಾನೆ, ಎತ್ತಿದ ಕೈ ಹಾಗೇ ಇದೆ, ಕತ್ತಿ ಕೂದಲು ಹಿಡಿದಿದ್ದು ಹಾಗೇ ಇದೆ. ಓ, ಇವನಿಗೆ ಸಾಮದಿಂದ ನಡೆಯುವುದಿಲ್ಲ, ಮೊದಲನೇ ಉಪಾಯ ನಡೆಯುವುದಿಲ್ಲ. ಇನ್ನು ಎರಡನೇದೇನು ಅಂದರೆ ಭೇದ, ಭೇದಕ್ಕೂ ಬಗ್ಗುವನಲ್ಲ ಇವನು. ಸಾಮ ದಾನ, ಎರಡನೇದು ದಾನ ಅಂದರೆ ಕೊಡುವುದು. ಇವಾಗ ಆ ದಾನಕ್ಕೆ ಕೈ ಹಾಕ್ತಾನೆ, ಎರಡನೇದಕ್ಕೆ. ಅದು ಕೂಡ ಬಹಳ ಯೋಚನೆಯನ್ನು ಮಾಡಿ ಕೂಡಲೇ ಅವನು ಆಯಿತು ಇವಳು ಹುಟ್ಟಿದ ಮಗು ಎಲ್ಲ ಕೊಟ್ಬಿಟ್ಟಿದ್ದಾನೆ ಇಷ್ಟೇ ಹೇಳಿದ್ದಲ್ಲ ಅವನು. ಮತ್ತು ಒಳಗಿನಿಂದ ಎಷ್ಟು ಯೋಚನೆ ಮಾಡ್ತಾನೆ ಕಂಸ ಅನ್ನುವುದನ್ನು ಭಾಗವತ ತುಂಬ ಚೆನ್ನಾಗಿ ಹೇಳುತ್ತದೆ. ಅದೇನಂತ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮಧ್ವಾಂತರಗತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ.